SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ SSTV. ನಾನು ರಚನಾ ನಂಜುಂಡ. ಇದೇ ಫೆಬ್ರವರಿ 6ನೇ ತಾರೀಕು ಕಟ್ಲೆ ಅನ್ನೋ ಒಂದು ವಿಭಿನ್ನ ಟೈಟಲ್ ಇಟ್ಕೊಂಡು ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಒಂದು ಸಿನಿಮಾ ಬರ್ತಾ ಇದೆ. ಇವತ್ತು ಆ ಸಿನಿಮಾ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿ ಕೊಡೋಕೆ ಆ ಸಿನಿಮಾದ ನಾಯಕ ನಟ ಹಾಗೂ ನಾಯಕ ನಟಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ಮೊದಲಿಗೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಇದಕ್ಕೂ ಮುಂಚೆ ಹಲವು ಕಾಮಿಡಿ ಪಾತ್ರಗಳಲ್ಲಿ ನಮ್ಮನ್ನ ರಂಜಿಸಿದಂತಹ ಕೆಂಪೇಗೌಡ ಸರ್ ಇದ್ದಾರೆ ನಾಯಕ ನಟನಾಗಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ ಸರ್. ನಮಸ್ಕಾರ. ಹಾಗೂ ಕಿರುತೆರೆಯಲ್ಲಿ ನಮ್ಮನ್ನೆಲ್ಲ ರಂಜಿಸಿದಂತಹ ಸನ್ಮಿತಾ ಅವರು ನಮ್ಮ ಜೊತೆ ಇದ್ದಾರೆ ನಾಯಕ ನಟಿಯಾಗಿ. ಬನ್ನಿ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ಮ್ಯಾಮ್ ನಮಸ್ಕಾರ. ಸರ್, ಮೊದಲಿಗೆ ಹೇಳೋದಾದ್ರೆ ನಾಯಕ ನಟನಾಗಿ ಇಷ್ಟು ದಿನ ಕಾಮಿಡಿ ಆಕ್ಟರ್ ಆಗಿ ಮಾಡ್ತಾ ಇದ್ರಿ, ಮೊದಲನೇ ಸಿನಿಮಾ ನಾಯಕ ನಟನಾಗಿ ಮಾಡ್ತಿದ್ರೆ ಎಷ್ಟು ಖುಷಿ ಇದೆ, ಜೊತೆಗೆ ಎಷ್ಟು ನರ್ವಸ್ನೆಸ್ ಇರುತ್ತಲ್ಲ, ಯಾವ ತರ ಜನ ಎಕ್ಸೆಪ್ಟ್ ಮಾಡ್ಕೋತಾರೆ ಅಂತ ಹೇಳಿ, ಯಾವ ತರ ಇದೆ ನಿಮ್ಮ ಒಂದು ಭಾವನೆ? ಎರಡೂ ಇದೆ. ಒಂದು ಇಷ್ಟು ವರ್ಷ ಆದ್ಮೇಲೆ ಹೀರೋ ಆಗಿರೋದು, ಅದು ರಿಲೀಸ್ ಆಗ್ತಾ ಇರೋದು, ಅದೊಂದು ದೊಡ್ಡ ಖುಷಿ ಇದೆ. ಜೊತೆಗೆ ಒಂದಷ್ಟು ಸಿನಿಮಾಗಳು ಬರ್ತಾ ಇದೆ. ಆಮೇಲೆ ನಮ್ಮ ಸಿನಿಮಾ ದೊಡ್ಡವ್ರ ಜೊತೆ ಬರ್ತಾ ಇದೀವಿ. ಒಂದು 13 ಸಿನಿಮಾ ಇದೆ ಆ್ಯಕ್ಚುಲಿ 6th ಆ ಭಯ ಇದೆ, ಜೊತೆಗೆ ಒಂದು ನಂಬಿಕೆ ಇದೆ. ಒಂದು ಕಂಟೆಂಟ್ ಇರೋ ಮೂವಿ, ಒಂದು ಒಳ್ಳೆ ಮೂವಿನ ನಮ್ಮವ್ರು ಯಾವತ್ತೂ ಬಿಟ್ಟಿಲ್ಲ, ಗೆಲ್ಲಿಸ್ತಾರೆ ಅನ್ನೋ ಧೈರ್ಯನೂ ಇದೆ. ಎಲ್ಲದೂ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಆಗ್ತಾ ಇದೆ ನಿಮಗೀಗ. ಮ್ಯಾಮ್, ನಿಮಗೂ ಕೂಡ ಈ ಸಿನಿಮಾ ತುಂಬಾ ಸ್ಪೆಷಲ್. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಕಿರುತೆರೆ ಕಾಲಿಟ್ಟಾಗ ಎಲ್ಲೋ ಒಂದ್ ಕಡೆ ಬೆಳ್ಳಿ ತೆರೆಯಲ್ಲಿ ಕಾಣಿಸ್ಕೋಬೇಕು ಅನ್ನೋ ಒಂದು ಕನ್ಸು ಇಟ್ಕೊಂಡಿರ್ತಾರೆ. ಆ ಕನಸು ನಿಮಗೆ ನನ್ಸಾಗಿದೆ. ಇನ್ನೇನು ಫೆಬ್ರವರಿ 6ನೇ ತಾರೀಕು ನಿಮ್ಮ ಮೊದಲನೇ ಸಿನಿಮಾ ಬರ್ತಿದೆ. ನೀವು ಹೇಳೋದಾದ್ರೆ? ಅದು ತುಂಬಾ, ನಮಗೂ ಅಷ್ಟೇ ತುಂಬಾ ನರ್ವಸ್ನೆಸ್ ಇದೆ ನನಗೆ. ಹೆಂಗ್ ಜನ ಆಕ್ಸೆಪ್ಟ್ ಮಾಡ್ತಾರೆ ಗೊತ್ತಿಲ್ಲ, ನೋಡ್ಬೇಕು. ನಾನು ಅನ್ಕೊಂಡಿರೋ ಪ್ರಕಾರ ನಿಜ ಇಷ್ಟಪಡ್ತಾರೆ. ಸಿನಿಮಾ ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ, ಸೊ ಜನ ನಿಜವಾಗ್ಲೂ ಇಷ್ಟಪಡ್ತಾರೆ. ಬಟ್ ಒಂದು ಭಯ ಅನ್ನೋದು ಇದ್ದೇ ಇರುತ್ತಲ್ಲ, ಸಿನಿಮಾ ಡೇಟ್ ಹತ್ರ ಬರ್ತಿದ್ದಂಗೆ, ರಿಲೀಸ್ ಡೇಟ್ ಹತ್ರ ಬರ್ತಿದ್ದಂಗೆ ಯಾರಿಗೆ ಆಗಲಿ ಹೇಗಿರುತ್ತೋ ಏನೋ ಅನ್ನೋದು ಒಂದು ಭಯ ಇರುತ್ತೆ. ನನಗೂ ಆ ಭಯ ಇದೆ. ಜನ ಒಪ್ಕೋತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಸರ್, ನಾಯಕ ನಟನಾಗಿ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಕಾಮಿಡಿ ಆಕ್ಟರ್ ಆದಾಗ ಸುಮ್ಮನೆ ಹೀರೋ ಜೊತೆ ಇರ್ತಾರೆ, ನಗಿಸ್ತಾರೆ. ಬಟ್ ಒಬ್ಬ ನಾಯಕ ನಟನಾಗಿ ಡ್ಯಾನ್ಸ್ ಮಾಡಬೇಕು, ಫೈಟ್ ಮಾಡಬೇಕು. ನಾವು ಈಗಾಗಲೇ ಟೀಸರ್ ಅಲ್ಲಿ ನೋಡಿದೀವಿ, ನೀವು ಕೂಡ ಎಲ್ಲವನ್ನೂ ಕೂಡ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದೀರಾ. ಯಾವ ತರ ಇತ್ತು ಸರ್ ಪ್ರಿಪ್ರೇಷನ್ ಅಂತ? ಅದೇ ನೀವು ಹೇಳಿದಾಗೆ ಎಲ್ಲಾನು ಚೆನ್ನಾಗಿದೆ ಅಂತ ನೀವೇ ಹೇಳಿದ್ರಿ. ಸೊ ಅದಕ್ಕೆ ಅಷ್ಟು ಪ್ರಿಪ್ರೇಷನ್ ಮಾಡಿದೀನಿ ನಾನು. ಯಾಕಂದ್ರೆ ನೀವು ಹೇಳ್ದಂಗೆ ನಾನು ಮೊದಲು ಹೀರೋಗಳ ಜೊತೆ ಒಂದು ಸಣ್ಣ ಸ್ಟೆಪ್ ಆಗ್ತಿದ್ವಿ. ಸೊ ಡ್ಯಾನ್ಸ್ ಅನ್ನೋದು ನಮ್ಗೆ ಬೇಕಾಗಿರಲಿಲ್ಲ. ಇದಕ್ಕೆ ಡ್ಯಾನ್ಸ್ ಕಲಿತು ಮಾಡಿದ್ದಾಯಿತು. ಇನ್ನು ನಾನು ಅಂತ ಬಂದಾಗ ಈ ಕಾಮಿಡಿಯನ್ ಅಂದ್ರೆ ಒಂಚೂರು ಹೊಟ್ಟೆಗೆ ಬಿಟ್ಕೊಂಡು ಒಂಚೂರು ಹಿಂಗೆಲ್ಲ ಇದ್ವಿ. ನಾವು ಒಂಚೂರು ತಪ್ಪಾಗೇ ಇದ್ವಿ, ನೋಡಿದ್ದೀವಿ. ಅದನ್ನೆಲ್ಲ ಒಂಚೂರು ಎಫರ್ಟ್ ಹಾಕಿ ಒಂಚೂರು ಸಣ್ಣ ಆಗಿ ಡಯಟ್ ಎಲ್ಲ ಮಾಡಿಕೊಂಡು ಈ ಪಾತ್ರಕ್ಕೆ ಸಾಫ್ಟ್ವೇರ್ ಅವನು ಇನ್ಸಲ್ಟ್ ಮಾಡಿದ್ರು ಅವ್ನು ಹೆಂಗಿರ್ತಾನೆ, ಅದಕ್ಕೊಂದಷ್ಟು ವರ್ಕ್ ಮಾಡಿಕೊಂಡೇ ಮಾಡಿದ್ವಿ. ನಾನು ಕತೆ ಏನು ಕೇಳ್ತು, ಆ ಪಾತ್ರ ಏನು ಕೇಳ್ತು ಅಷ್ಟನ್ನು ಫುಲ್ ಎಫರ್ಟ್ ಹಾಕಿ ಮಾಡಿದ್ವಿ. ಸಿನಿಮಾನು ತುಂಬ ಚೆನ್ನಾಗಾಗಿದೆ ಕಾಣಿಸುತ್ತೆ ಸರ್. ನಾವು ಕೂಡ ಟೀಸರ್ ನೋಡಿದಾಗ, ಆಮೇಲೆ ಸಾಂಗ್ಸ್ಗಳು ಕೂಡ ನೋಡಿದ್ವಿ, ಡ್ಯಾನ್ಸ್ ಕೂಡ ಮಾಡಿದ್ದೀರಾ. ಒಂದು ಕೂಡ ಹೀರೋ ಎಲಿಮೆಂಟ್ ಯಾವುದು ಬಿಟ್ಟಿಲ್ಲ. ಫೈಟು, ಡ್ಯಾನ್ಸು ಎಲ್ಲ ಕೂಡ ಕಾಣಕ್ ಸಿಗತ್ತೆ ನಮಗೆ. ಫೈಟ್ ಅಂತ ಇಲ್ಲ, ಯಾಕಂದ್ರೆ ಕತೆಗೆ ಫೈಟ್ ಬೇಕಾಗಿರ್ಲಿಲ್ಲ. ಫೈಟ್ ಇದ್ರೂ ಮಾಡ್ತಿದ್ದೆ ನಾನು, ಅಂದ್ರೆ ಅದನ್ನ ಫುಲ್ಫಿಲ್ ಮಾಡ್ತಿದ್ವಿ, ಕಲ್ತಾದ್ರೂ ಮಾಡ್ತಿದ್ದೆ. ಅಂದ್ರೆ ಫೈಟೇ ಮಾಡಿಲ್ವಾ? ಫೈಟ್ ಇಲ್ಲ ನಮ್ಮ ಸಿನಿಮಾದಲ್ಲಿ, ಫೈಟ್ ಇಲ್ಲ. ಫೈಟ್ ತರದೊಂದಿಷ್ಟು ಜಲಾಕಿದೆ ಅಷ್ಟೇ. ಓಕೆ. ಬಟ್ ಟೀಸರ್ ನೋಡಿದಾಗ ಏನಾಗುತ್ತೆ ಅಂದ್ರೆ ಒಂಥರ ಭಯ, ಕತ್ಲೆ, ಜೊತೆಗೆ ಒಂದು ಕ್ವೆಶ್ಚನ್ ಮಾರ್ಕ್ ಆ ತರ ಇದ್ದಾಗ ಎಲ್ಲೋ ಒಂದ್ ಕಡೆ ಫೈಟ್ ಇರುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ಒಂದು ರಿಯಲಿಸ್ಟಿಕ್ ಆಗಿ ಒಂದು ಅಟ್ಟಿಸ್ಕೊಂಡು ಹೊಡಿಯೋದು ಅವೆಲ್ಲ ಇದೆ. ರಿಯಲ್ ಆಗಿ ಒಂದು ಫೈಟು, ಈಗ ಮಾಸ್ ಫೈಟ್ ಅಂತ ಅವೆಲ್ಲ ಇಲ್ಲ. ಆ ಥರದ್ದು ಕತೆಗೂ ಬೇಕಾಗಿರಲಿಲ್ಲ. ಹಾಗಾಗಿ ಒಂದು ಒಳ್ಳೆ ಕಂಟೆಂಟ್ ಇರುವಂಥದ್ದು, ಒಂದು ಪ್ಯೂರ್ ಲವ್ ಸ್ಟೋರಿ ಇರುವಂಥದ್ದು, ಕಾಮಿಡಿ ಇರುವಂಥದ್ದು, ಥ್ರಿಲ್ಲರ್ ಇರುವಂಥ ಸಬ್ಜೆಕ್ಟ್ ಇದು. ಮಾಸು ಹೊಡಿ ಬಡಿ ಕಡಿ ನಮ್ಮ ಸಿನಿಮಾಲಿಲ್ಲ. ಫ್ಯಾಮಿಲಿ ಎಲ್ಲ ಕೂತು ನೋಡುವಂಥ ಸಿನಿಮಾ. ಸೊ ಹಾಗಾಗಿ ಅಷ್ಟು ಎಫರ್ಟ್ ಆಗಿ ಮಾಡಿದ್ವಿ. ಮ್ಯಾಮ್, ಈಗ ಪ್ರಪ್ರಥಮ ಬಾರಿಗೆ ನಾಯಕ ನಟಿಯಾಗಿ ಒಂದು ಕತೆ ಚೂಸ್ ಮಾಡ್ಕೋಬೇಕಾದ್ರೆ ತುಂಬಾ ವಿಷಯಗಳು ತಲೆಗೆ ಬರುತ್ತೆ. ಈ ಒಂದು ಕತೆನ ನೀವು ಓಕೆ ಮಾಡಬೇಕು ಅಂತ ಹೇಳೋದಕ್ಕೆ ಪ್ರಮುಖ ಕಾರಣ ಏನು ಅಂತ? ನನ್ನ ಕ್ಯಾರೆಕ್ಟರ್ ನಂದು ಇಷ್ಟ ಆಯಿತು. ಸಿನಿಮಾ ಕತೆ ನಂಗೆ ತುಂಬ ಇಷ್ಟ ಆಯಿತು. ಹೊಸ ಥರ ಕತೆ ಎಲ್ಲ ನೋಡಿರ್ತೀರ, ಎಲ್ಲ ಥರನೂ ಸಿನಿಮಾಗಳು, ಎಲ್ಲ ಕತೆಗಳು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಅದಕ್ಕೂ ವಿಭಿನ್ನವಾಗಿದೆ ನಮ್ಮ ಈ ಕಟ್ಲೆ ಸಿನಿಮಾ. ನೀವೇ ನೋಡಿದಾಗ ಹೇಳ್ತೀರಾ, ಹೌದು ನಾವು ಇಷ್ಟು ದಿನ ಏನು ನೋಡಿದ್ವೋ ಸಿನಿಮಾಗಳು ಅದೇ ಒಂಥರ, ಆದರೆ ಈ ಕಟ್ಲೆ ಸಿನಿಮಾನೇ ಇನ್ನೊಂಥರ ಅಂತ ಹೇಳ್ತಾರೆ. ಸೊ ನನಗೆ ಕತೆ ಇಷ್ಟ ಆಯಿತು. ಹಾಗೆ ನನ್ನ ಕ್ಯಾರೆಕ್ಟರ್, ನಾನು ಮೊದಲನೇ ಬಾರಿಗೆ ಈ ಥರ ಕ್ಯಾರೆಕ್ಟರ್ ನಾನು ಮಾಡಿರೋದು. ಒಂದು ಹಳ್ಳಿ ಹುಡುಗಿ, ಬಟ್ ಜಾಸ್ತಿ ಇನ್ನೇನು ಬಿಟ್ಕೊಡಲ್ಲ, ಇನ್ನೇನು ಫಿಲಮ್ ಹತ್ರ ಬರ್ತಿದೆ ನೋಡಿ ಗೊತ್ತಾಗುತ್ತೆ. ಸೊ ಒಂದು ಒಳ್ಳೆ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಚಾಲೆಂಜಿಂಗ್ ಆಗಿತ್ತು ನನ್ನ ಕ್ಯಾರೆಕ್ಟರ್, ಹಾಗಾಗಿ ನಾನು ಒಪ್ಕೊಂಡು. ನಿಮಗೆ ಹೇಗಿತ್ತು ಅನುಭವ ಸಾಂಗ್ಗಳೆಲ್ಲ? ಬಿಕಾಸ್ ಸೀರಿಯಲ್ ಅಲ್ಲಿ ಅಂದ್ರೆ ಸಾಂಗ್ಗಳೆಲ್ಲ ಇರೋದಿಲ್ಲ, ಇಲ್ಲಿ ಸಾಂಗ್ ಇದೆ ಎಲ್ಲ. ಆ ಒಂದು ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ? ಸಾಂಗ್
ಮೊದಲನೇದಾಗಿ ಮೋಹನ್ ಮಾಸ್ಟರ್ಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಅವರು ಆ ಸಾಂಗಲ್ಲಿ, ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಡ್ಯಾನ್ಸ್ ನನಗೆ ಕಷ್ಟ ಆಗಿಲ್ಲ, ಓಕೆ ಮಾಡ್ತೀನಿ. ಇನ್ನೂ ಡ್ಯಾನ್ಸ್ ಇದ್ದಿದ್ರೆ ಖುಷಿಯಾಗೇ ಮಾಡ್ತಿದ್ದೆ, ಬಟ್ ಸ್ವಲ್ಪ ಇದೆ ಡ್ಯಾನ್ಸ್ ಜಾಸ್ತಿ ಇವ್ರದೇ ಇದೆ ಆ ಸಾಂಗಲ್ಲಿ. ನನ್ನನ್ನು ಸಾಂಗಲ್ಲಿ ತೋರಿಸಿರೋ ರೀತಿ ಆಗಿರ್ಬೋದು, ನನಗೆ ನೋಡಿ ನಾನು ಇಷ್ಟು ಚೆನ್ನಾಗಿ ಕಾಣಿಸ್ತೀನ ಅಂತ ಒಂದು ಸೆಕೆಂಡ್ ನನಗೆ ಅನಿಸಿದ್ದುಂಟು. ತುಂಬ ಚೆನ್ನಾಗಿ ಬಂದಿದೆ ಸರ್. ಇನ್ನು ಈ ಸಿನಿಮಾ ನೋಡಿದಾಗ ಒಂದ್ ಕಡೆ ಸೈಕಲಾಜಿಕಲ್ ಥ್ರಿಲ್ಲರ್ ಅನ್ಸುತ್ತೆ, ಇನ್ನೊಂದ್ ಕಡೆ ಏನಾದ್ರು ಹಾರರ್ ಕಥೆನಾ ಅಂತ ಅನ್ಸುತ್ತೆ. ಸೊ ನೀವು ಈ ಕತೆ ಬಗ್ಗೆ ಹೇಳೋದಾದ್ರೆ ಯಾವ ತರ ಸಾಗುತ್ತೆ ಸರ್ ಇದು ಕತೆ? ಇಲ್ಲ ಮೇಡಮ್, ಅದನ್ನೇ ನನಗೆ ನಾನು ಹೀರೋ ಆಗಿ ಈ ಸಿನಿಮಾನ ಒಪ್ಕೊಳ್ಳೋದಕ್ಕೆ ಕಾರಣನೇ ಕತೆ. ನಮ್ಮ ಡೈರೆಕ್ಟರ್ ವಿಧಾ ಅವರು ಒಂದು ಶ್ರೀವಿಧಾ ಅಭಿನಂದನ್ ಅನ್ಬೇಕಿಲ್ಲ, ಅವ್ರು ಬೇಜಾರ್ ಮಾಡ್ತಾರೆ. ಶ್ರೀವಿಧಾ ಅಭಿನಂದನ್ ಅವರು ಕತೆ ತಗೊಬಂದಾಗ್ಲೇ, ನನ್ನ ಕತೆ ಹೇಳಿದಾಗ್ಲೇ ನನಗೆ ಅನಿಸ್ತು, ಏನ್ ಸರ್ ಇದು ಎಲ್ಲಾನು ಒಂದು ಜಾನರ್, ಒಂದು ಸಿನಿಮಾ ಅಂದ್ರೆ ಒಂದು ಜಾನರ್ ಇರಬೇಕು. ಈ ಕಿರಾತಕ ಸಿನಿಮಾ, ಅಧ್ಯಕ್ಷ ಸಿನಿಮಾ ಅಂದ್ರೆ ಒಂದು ಕಾಮಿಡಿ ಜಾನರ್ ಅಂತ, ಒಂದು ಯಾವುದೋ ಮೊಗ್ಗಿನ ಮನಸ್ಸು ಸಿನಿಮಾ ಅಂದ್ರೆ ಒಂದು ಪ್ಯೂರ್ ಲವ್ ಸ್ಟೋರಿ ಇರುವಂಥದ್ದು ಅಂತ. ಯಾವುದು ಜಾನರ್ ಇಲ್ಲದೇನೆ ಎಲ್ಲಾನು ಮಿಕ್ಸ್ ಇರುವಂಥದ್ದು ಹೇಗಿದು ಅಂತ ಅವ್ರು ಒಂದು ಮಾತಂದ್ರು. ಇಲ್ಲ ಸರ್, ನಾನು ಒಂದು 10-15 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ, ಕೋ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಆಗಿ ಎಲ್ಲ ಕಡೆ ಮಾಡಿದ್ದೀನಿ. ನನ್ನ ಸಿನಿಮಾ ಮೊದಲನೇ ಸಿನಿಮಾ ನಾನು ಗೆಲ್ಲಿಸ್ಕೊಬೇಕು ಅಂದಾಗ ಒಂದು ಜಾನರ್ ನಾನು ಫಿಕ್ಸ್ ಆಗಲ್ಲ. ಹಾಗಾಗಿ ಈ ಥರದ್ದು ಎಲ್ಲನೂ ಏನು ಬೇಕೋ ಅಷ್ಟೂ ಆಡಿಯನ್ಸ್ಗೆ ಏನು ಬೇಕೋ ಅಷ್ಟೂ ಹಾಕಿದ್ದೀನಿ ಅಂತ. ಆ ಕತೆ ಕೇಳಿದಾಗ ನನಗನ್ನಿಸ್ತು, ಇಲ್ಲ ಇದು ನಾನು ರಿಸ್ಕ್ ತಗೊಂಡು ಮಾಡ್ಬೋದು, ಆಡಿಯನ್ಸ್ಗೆ ಇಷ್ಟ ಆಗುತ್ತೆ, ಒಂದೇ ಜಾನರ್ ಇರೋದಲ್ಲ. ಆಮೇಲೆ ನಾವೆಲ್ಲ ಕಾಮಿಡಿಯನ್ ಆಗಿ ಎಲ್ಲರೂ ಕೆಂಪೇಗೌಡ ಅಂದರೆ ಕಾಮಿಡಿ ಕ್ಯಾರೆಕ್ಟರ್ ಕೊಡ್ತಾ ಇದ್ರು. ನಾನು ಒಬ್ಬ ಡ್ರಾಮಾಯಿಂದ ಬಂದು ನನ್ನನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದು ಒಂದೊಳ್ಳೆ ಕತೆ ಅಂತೇಳಿ ಒಪ್ಕೊಂಡೆ. ಹಾಗಾಗಿ ನೀವು ಹೇಳಿದ್ರೆ ಕರೆಕ್ಟ್. ಆರ್ ಇದೆ, ಕಾಮಿಡಿ ಇದೆ, ಸೈಕಾಲಜಿಕಲ್ ಥ್ರಿಲ್ಲರ್ ಇದೆ, ಸಸ್ಪೆನ್ಸ್ ಇದೆ, ಪ್ಯೂರ್ ಲವ್ ಇದೆ, ಸೆಂಟಿಮೆಂಟ್ ಇದೆ. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿ ಒಂದು 20 ನಿಮಿಷ ಆಡಿಸ್ತೀವಿ. ಎಲ್ಲನೂ ಇದೆ, ಒಂದು ಜಾನರ್ ಫಿಕ್ಸ್ ಅಲ್ಲ, ಒಂದೊಳ್ಳೆ ಪ್ಯಾಕೇಜ್ ಸಿನಿಮಾ. ಸರ್, ಈಗ ಏನಾಗುತ್ತೆ ಅಂದ್ರೆ ಯೂಶಲಿ ಕಾಮಿಡಿ ಪಾತ್ರಗಳು ಮಾಡಿದವರು ತಗೊಳ್ಳೋ ಸಿನಿಮಾಗಳು ಕೂಡ ಕಾಮಿಡಿ ಇರುತ್ತೆ. ಈಗ ಶರಣ್ ಅವರು ರ್ಯಾಂಬೋ ಮಾಡಿದ್ರು, ಅಧ್ಯಕ್ಷ, ಅದು ಆಲ್ಮೋಸ್ಟ್ ಲೈಕ್ ಫುಲ್ ಎಲ್ಲೋ ಒಂದ್ ಕಡೆ ಮಾತ್ರ ಎಮೋಷನ್ ಆ ಥರ ಇರುತ್ತೆ, ಇನ್ನು ಮಿಕ್ಕಿದೆಲ್ಲ ನಗ್ಸೋದು. ಆಮೇಲೆ ನಮ್ಮ ಚಿಕ್ಕಣ್ಣ ಅವರು ಕೂಡ ಉಪಾಧ್ಯಕ್ಷದಲ್ಲೂ ಕೂಡ ನಗ್ಸೋದು. ನಿಮ್ಗೆ ಒಂದು ಪ್ರಶ್ನೆ ಮೂಡ್ಲಿಲ್ವಾ, ಅಂದ್ರೆ ನಾನು ತಗೊಂಡ್ರೆ ಕಾಮಿಡಿ ಥರನೇ ಬೇಕಿತ್ತೇನೋ, ಇದೇನೋ ಇದು ತುಂಬಾ ಕಷ್ಟ ಅನ್ನಿಸ್ತಿದೆ? ಯಾಕಂದ್ರೆ ಆ ಥರ ಒಂದು ಜಾನರ್ ಸಿನಿಮಾ ಇದು, ಎಷ್ಟು ನಿಮಗೆ ಕಷ್ಟ ಅನಿಸ್ತು? ಡೈರೆಕ್ಟರ್ ಎಷ್ಟು ಸುಲಭ ಮಾಡಿಕೊಟ್ರು? ಇಲ್ಲ ಅನ್ನಿಸ್ತು ನನಗೆ, ಯಾಕಂದ್ರೆ ನಮ್ಮ ಸ್ಟ್ರೆಂತೆ ಕಾಮಿಡಿ. ನಾವು ಅದನ್ನ ಆರಾಮಾಗಿ ಮಾಡ್ಕೊಂಡು ಹೋಗ್ಬಿಡ್ಬೋದು. ಆಮೇಲೆ ನಮ್ಮನ್ನ ಜನ ನೋಡ್ಕೊಂಡು ಬಂದಿರೋದು ಹಂಗೇನೆ. ಕೆಂಪೇಗೌಡ ಯಾಕೆ ಬೇರೆ ದಾರಿಲಿ ಹೋಗ್ಬಿಟ್ರ ಅಂತ ಅವ್ರಿಗೂ ಅನ್ನಿಸ್ಬಾರ್ದು. ನಾವು ಕಾಮಿಡಿ ನಮ್ಮ ಸ್ಟ್ರೆಂತ್ ಇರೋದ್ರಿಂದ ಅದನ್ನೇ ಮಾಡಬೇಕು ಅಂತಲೂ ಇತ್ತು. ಒಂದು ಕಡೆ ಅನ್ನಿಸ್ತು ನನಗೆ, ಈಗಿನ ಜನ್ರೇಷನಲ್ಲಿ ನಾನು ಮನೇಲಿ ಕೂತ್ಕೊಂಡಾಗ ಆರಾಮಾಗಿದ್ದಾಗ OTT ಪ್ಲಾಟ್ಫಾರ್ಮಲ್ಲಿ ಸಿನಿಮಾ ನೋಡ್ತಿರ್ತೀವಿ. ಮಲಯಾಳಂ ಸಿನಿಮಾನೋ, ಕನ್ನಡ ಸಿನಿಮಾನೋ, ತಮಿಳ್ ಸಿನಿಮಾ, ಈ ಥರ ನೋಡಿದಾಗ ಕಂಟೆಂಟ್ ಸಿನಿಮಾ ಅನ್ನೋದೇ ನೋಡ್ತಿರ್ತೀವಿ ನಾವು ಹುಡುಕೊಂಡು. ಇತ್ತೀಚೆಗೆ ಒಂದು ಮಾಸಾಗಿ 1-2 ಫೈಟು, 1-2 ಒಳ್ಳೆ ಸಾಂಗು, ಈ ಥರದ್ದು ನೋಡೋದು ಕಡಿಮೆ ಇದೆ ಆಡಿಯನ್ಸ್. ಹಾಗಾಗಿ ಇದೊಂದೊಳ್ಳೆ ಕಂಟೆಂಟ್ ಮೂವಿ ನಾನು ಮಾಡೋಣ, ನನ್ನ ಕಾಮಿಡಿ ಜಾನರ್ನ ಬಿಟ್ಟೇ ಮಾಡೋಣ, ಇದನ್ನು ನನ್ನನ್ನು ಪ್ರೂವ್ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀನಿ. ಖಂಡಿತವಾಗ್ಲೂ ಒಪ್ಕೋತಾರೆ ಅಂತ ಅನ್ಸುತ್ತೆ. ಇನ್ನು ಡೈರೆಕ್ಟರ್ಗಳ ಬಗ್ಗೆ ಹೇಳೋದಾದ್ರೆ, ಡೈರೆಕ್ಟರ್ ಈಗ ನನಗೆ ಕೆಲವೊಂದು ಕಡೆ ಏನಾಗ್ಬಿಡ್ತಿತ್ತು, ಈ ಕಾಮಿಡಿ ಅಂದ ತಕ್ಷಣ ನಮಗೊಂದಷ್ಟು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ. ಒಂದೇನೋ ಎದುರುಗಡೆ ಆರ್ಡರ್ ಮಾಡ್ತಿದ್ದೆ, ಒಂದು ಈ ಥರ ಜರ್ಕು, ಹೌದಾ, ಇವೆಲ್ಲ ಇರ್ತವೆ. ಸೊ ಇದು ಎಲ್ಲೋ ಒಂದು ಕಡೆ ಬಂದ್ಬಿಡೋದು. ನಮ್ಮ ಡೈರೆಕ್ಟ್ರು ನೀಟಾಗಿ ಕೂಲಾಗಿ ಬಂದು, ಸರ್ ಅದು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಲ್ಲಿಗೆ ಹೋಗ್ತಾ ಇದೆ, ಅದು ಬೇಡ, ಇದು ಕಟ್ಲೆ, ಇವನು ಚಂದು ಕ್ಯಾರೆಕ್ಟ್ರು, ಸಾಫ್ಟ್ವೇರ್ ಇವನು, ಇಲ್ಲಿಗೆ ಬಂದ್ಬಿಡೋಣ ಸರ್ ಅಂತ ಒಂದಷ್ಟು ಸತಿ ಹೇಳ್ಕೊಟ್ಟಿದ್ದು ಇದೆ. ಅದು ನಮಗೆ ಗೊತ್ತಿಲ್ಲದೆ ಬಂದ್ಬಿಡ್ತಿತ್ತದು. ಅದಕ್ಕೆ ನಾನು ಹಿಂದಿನ ದಿನನೇ ಆ ಸೀನ್ ನಾಳೆ ಏನು ಮಾಡ್ತೀವಿ, ಆ ಸೀನ್ ಏನು ಕೇಳುತ್ತೆ, ಆ ಸೀನಲ್ಲಿ ನಾನು ಹೆಂಗಿರಬೇಕು, ಪ್ರತಿಯೊಂದು ಡೈರೆಕ್ಟರ್ ಹತ್ರ ಚರ್ಚೆ ಮಾಡ್ಕೊತಿದ್ದೆ ನಾನು. ಸೊ ಹಂಗಾಗಿ ಡೈರೆಕ್ಟರ್ ಶ್ರೀವಿಧಾ ಅಭಿನಂದನ್ ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ಟು ತುಂಬ ಚೆನ್ನಾಗಿ ಆಗಿದೆ. ಮ್ಯಾಮ್, ಈ ಸಿನಿಮಾ ನೋಡಿದಾಗ ಅಥವಾ ಸ್ಟ್ಯಾಂಡಿಗಳಲ್ಲಿ ನೋಡಿದಾಗ 3 ಹೀರೋಯಿನ್ಗಳು ಕಾಣಕ್ಕೆ ಸಿಗ್ತಾರೆ. ಯೂಶಲಿ ಹೀರೋಯಿನ್ಗಳು ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಎಲ್ಲರಿಗೂ ಕೂಡ ಸ್ಪೇಸ್ ಇದೆಯಾ, ಅಥವಾ ಎಲ್ಲೊಬ್ರು ಜಾಸ್ತಿ ಕಾಣಿಸ್ಕೊಂಡ್ಬಿಡ್ತಾರೋ, ಇನ್ನೊಬ್ರು ಎಲ್ಲಿ ಕಡಿಮೆ ಕಾಣಿಸ್ಕೋತಾರೋ ಅನ್ನೋ ಥರ ಇರುತ್ತೆ. ನಿಮಗೆ ಈ ಪಾತ್ರದ ಬಗ್ಗೆ ಹೇಳಿದಾಗ ಹಿಂಗೆ 2 ಹೀರೋಯಿನ್ಸ್ ಅಂತ ಹೇಳಿದ್ರು ಕೂಡ ನೀವು ಒಪ್ಕೊಂಡ್ರಾ? ನಿಮಗೆ ಆ ಸ್ಕ್ರೀನ್ ಟೈಮ್ ಸಿಕ್ಕಿದೆಯಾ ಅಂತ? ಹೌದು, ಸಿಕ್ಕಿದೆ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅಷ್ಟೇ ಸ್ಕ್ರೀನ್ ಸ್ಪೇಸ್ ಅನ್ನೋದು ಇದ್ದೇ ಇರುತ್ತೆ. ಅವ್ರದ್ದೇ ಹರ್ಷಿಕಾ ಪೂರ್ಣಚಂದ್ ನಂದೇ ಒಂದು ಸ್ಟೋರಿ ಇದೆ, ಅಮೃತ ಅವ್ರದ್ದೇ ಒಂದಿದೆ, ನಂದೇ ಒಂದಿದೆ. ಸೊ 3 ಜನಕ್ಕೂ ಕೂಡ ಸಮವಾಗಿ ಸ್ಪೇಸ್ ಸಿಕ್ಕಿದೆ. ಏನಂತ ಹೇಳಿ, ನನಗೆ ಇಲ್ಲ, ಟ್ರ್ಯಾಕ್ ಸಪ್ರೇಟ್ ಇದೆ ಮೇಡಮ್. ಇವರು ಬಂದು ಹಳ್ಳಿ ಟ್ರ್ಯಾಕ್ ಅಲ್ಲಿ ಇರ್ತಾರೆ. ಒಂದು ಇವನೇನು ಟ್ರಿಪ್ ಹೋಗ್ತಾನೋ, ಅಲ್ಲಿ ಅಪ್ಪ ಮಗಳು ಒಂದು ಕ್ಯೂಟ್ ಸಂಬಂಧ ಅವ್ರ ಮಧ್ಯೆ ಬೇರೆ ಯಾರು ಇಲ್ಲ ಅನ್ನೋ ಥರ ಅವ್ರು ಇರ್ತಾರೆ, ಯಾರು ಬೇಡ ಅನ್ನೋ ಥರ. ಆ ಸಂಬಂಧದಲ್ಲಿ ಇವನು ಹೆಂಗೆ ಎಂಟ್ರಿ ಆಗ್ತಾನೆ, ಅದರಿಂದ ಏನು ತೊಂದರೆ ಆಗುತ್ತೆ ಅನ್ನೋದು 6 ನೋಡಬೇಕು ಆಡಿಯನ್ಸು. ಅದು ತುಂಬ ಇಷ್ಟ ಆಗುತ್ತೆ ಜನರಿಗೆ, ಅವರಿಬ್ಬರು ಬಾಂಧವ್ಯ, ಅಪ್ಪ ಮಗಳದು.
ಅಪ್ಪ ಮಗಳದ್ದು ಇಷ್ಟು ಚೆನ್ನಾಗಿದ್ದು ಈ ಫ್ಯಾಮಿಲಿಗೆ ಯಾಕಪ್ಪ ಇವನು ಎಂಟ್ರಿ ಆದ ಅಂತ ಆಡಿಯನ್ಸೇ ಬೈಯೋ ಥರನೂ ಇದೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅನ್ನೋದು ಅವ್ರಿಗೆ ಕ್ಯೂರಿಯಾಸಿಟಿ ಇರುತ್ತೆ, ಅಷ್ಟು ಚೆನ್ನಾಗಿದೆ ಇವ್ರ ಟ್ರ್ಯಾಕ್. ಇನ್ನು ಅಮೃತ್ ಅವ್ರ ಟ್ರ್ಯಾಕ್ ಬಂದರೆ, ಅಮೃತ್ ಅವ್ರು ನನ್ನ ಜೊತೆ ಸಾಫ್ಟ್ವೇರ್ ಕಂಪ್ನಿಲಿ ವರ್ಕ್ ಮಾಡ್ತಿರ್ತಾರೆ. ಅವರು ಇಡೀ ಟ್ರಾವೆಲ್ ಆಗ್ತಾರೆ ನನ್ನ ಜೊತೆ. ಸೊ ಅವ್ರು ನಮ್ಮಿಬ್ರದ್ದು ಲವ್ ನಡೀತಿರುತ್ತೆ. ಸೊ ಹಂಗಿರುತ್ತೆ. ಈಗ ನೀವು ಅನ್ಕೊಬೋದು, ಅಲ್ಲ ಗುರು ಇವನು ಇಲ್ಲೋ ಜೊತೆ ಟ್ರಾವೆಲ್ ಆಗಿ ಜೊತೆಗೆ ಹರ್ಷಿಕಾ ಪೂರ್ಣಚ್ ಅವರು ನಮ್ಮ ಟ್ರೇಲರ್ ಅಲ್ಲಿ ನೋಡಕ್ ಸಿಗ್ತಾರೆ. ಹರ್ಷಿಕಾ ಪೂರ್ಣಚ್ ಅವರು ನಮ್ಮ ಸಾಫ್ಟ್ವೇರ್ ಕಂಪ್ನಿಲಿ HR ಆಗಿರ್ತಾರೆ. ಸೊ ಅವ್ರು ಕೂಡ ಒಂದು ಲವ್ ಆ ಥರದ್ದು ಇರುತ್ತೆ. ಸರ್ ಎಷ್ಟು ಖುಷಿ ಇದೆ ನಿಮ್ಗೆ, ಮೊದಲನೇ ಸಿನಿಮಾದಲ್ಲೇ ಮೂರ್ ಹೀರೋಯಿನ್ ಇದಾರಲ್ಲ. ಆಕ್ಚುಲಿ ಅದೇ ಕಷ್ಟ ಆಗಿತ್ತು ನನಗೆ, ಮಿಕ್ಕಿದೆಲ್ಲ ಈಜಿ ಆಯ್ತು. ನಮ್ಗೆ ತುಂಬಾ ರೊಮ್ಯಾಂಟಿಕ್ ಸೀನ್ಗಳು, ಈ ಕಾಮಿಡಿ ಅಂದ್ರೆ ಅಥವಾ ಈ ತರ ಸೀನ್ಗಳಂದ್ರೆ ನಮ್ ಪೇಜ್ ಗಟ್ಲೆ ಬೇಕಾದ್ರೆ ಹೇಳ್ಬಿಡ್ಬೋದು. ರೊಮ್ಯಾಂಟಿಕ್ ಸೀನ್ ಎಲ್ಲ ಕಷ್ಟ. ಹೌದು, ಸಾಂಗ್ ಅಲ್ಲಿ ನಮ್ಮಿಬ್ರು ಸಾಂಗ್ ಅಲ್ಲಿ ರೊಮ್ಯಾಂಟಿಕ್ ಸೀನ್ ಇತ್ತು. ನನಗೂ ಸ್ವಲ್ಪ ಫಸ್ಟ್ ಟೈಮ್ ಅಲ್ವಾ, ನನಗೆ ಭಯ ಆಗ್ತಿದೆ, ಇವರಿಗೂ ಆಗ್ತಿಲ್ಲ. ನಾನು ಬಯಸ್ಕೊಂಡಿದ್ದು ಏನಾಗುತ್ತೆ ಮಾಡೋದಕ್ಕೆ, ಇದು ಸೀನ್ ಅಲ್ವಾ, ಒಂದಿಷ್ಟು ಸೆಕೆಂಡ್ ಬಂದೋಗುತ್ತೆ, ಅದಕ್ಕೆ ಏನು ಒಂದು ಆಕ್ಟ್ ಅಲ್ವಾ ಅಂತ. ಬಟ್ ನಾನು ಒಳ್ಳೆ ರೊಮ್ಯಾಂಟಿಕ್ ಸೀನ್ ಅದು. ಲೈಟ್ ಹೋಗ್ತಾ ಇದೆ, ಶಾರ್ಟ್ ಇಟ್ಟಿದ್ದಾರೆ, ಒಂದು ಸೆಟ್ಟೆ ಹಾಕಿದ್ದಾರೆ, ಅದಕ್ಕೆ ಒಂದು ದೀಪ ಎಲ್ಲ ಹಚ್ಚಿ ಒಂದು ನೀಟಾಗಿ ಒಂದು ಮಂಟಪದ ಥರ. ಮೋಹನ್ ಸರ್ ಇಲ್ಲ ಮಾಡಿ ನನಗೆ ಸಾರ್ ಏನು ಈ ರೊಮ್ಯಾಂಟಿಕ್ ಸೀನ್ ತುಂಬ ಕಷ್ಟನೇ ಆಯಿತು. ಬಟ್ ತುಂಬ ಚೆನ್ನಾಗಾಗಿದೆ, ತುಂಬ ಅದ್ಭುತವಾಗಿ ಬಂದಿದೆ ಆ ಸೀನನ್ನು. ಬಟ್ ಯಾವುದೇ ಥರ ಕೆಟ್ಟದಾಗಿಲ್ಲ, ಒಂದು ಒಳ್ಳೆ ರೊಮ್ಯಾಂಟಿಕ್ ಸೀನ್ ಅಷ್ಟೇ. ಹೆಂಗೋ ಫೈನಲಿ ಇಬ್ರು ಸರ್ಕಸ್ ಮಾಡಿ ಒಂದು ರೊಮ್ಯಾನ್ಸ್ ಸೀನ್ ತಗೊಂಡ್ ಬಂದಿದ್ದೀರಾ, ನಾವು ನೋಡ್ಬೇಕು ಯಾವ ತರ ಮೂಡ್ ಬಂದಿದೆ ಅಂತ ಹೇಳಿ. ಮ್ಯಾಮ್, ಇನ್ನು ನೀವು ಹೇಳಿದ್ರಿ ನಮಗೆ ಈ ಸೀನ್ ಎಲ್ಲ ಮಾಡೋದು ಸ್ವಲ್ಪ ಇದಾಗಿತ್ತು ಅಂತ. ಸೀರಿಯಲ್ ಅಲ್ಲೆಲ್ಲ ಮಾಡಿದ್ರಲ್ಲ, ಅಂದ್ರೆ ಸೀರಿಯಲ್ ಮಾಡಿದ್ದು ಇಲ್ಲಿಗೇನು ಉಪಯೋಗಕ್ಕೆ ಬರಲ್ವಾ? ಅದೇ ಬೇರೆನಾ ಇದೇ ಬೇರೆನಾ, ಹೆಂಗೆ? ಸೀರಿಯಲ್ ಅಲ್ಲಿ ನಾನ್ ಮಾಡಿರೋದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ನಾನು ಇಷ್ಟು ಒಂದು ನೆಗೆಟಿವ್ ಮಾಡಿದ್ದೀನಿ, ನೆಗೆಟಿವ್ ಶೇಡ್ ಆಗಿ ಮಾಡಿದ್ದೀನಿ. ಅದ್ ಬಿಟ್ರೆ ಇವಾಗ ಬ್ರಹ್ಮಗಂಟುಲಿ ನಾನು ಹೀರೋ ಅಕ್ಕ ಆಗಿ ಮಾಡಿದ್ದೀನಿ. ಸೊ ಈ ತರ ರೊಮ್ಯಾಂಟಿಕ್ ಸೀನ್ ಆಗ್ಲಿ ಈ ತರ ಎಲ್ಲ ನಾನು ಮಾಡಿಲ್ಲ ಸೀರಿಯಲ್ ಅಲ್ಲಿ. ಸೊ ಫಸ್ಟ್ ಟೈಮ್ ಅಲ್ವಾ, ಸೊ ಸ್ವಲ್ಪ ಭಯ ಇತ್ತು. ಮಾಡ್ಬೋದಲ್ವಾ ಅಂತ ಬಯಸ್ಕೊಂಡಿದ್ದು ಅಂತ. ತುಂಬ ಏನು ಬೈತಿಲ್ಲ, ಬಟ್ ಸ್ವಲ್ಪ ಮಾಡ್ಬೋದಲ್ವಾ, ಏನು ಪ್ರಾಬ್ಲಮ್ ಅಂತ. ತುಂಬ ಡಿಫ್ರೆನ್ಸ್ ಇದೆ ಸೀರಿಯಲ್ಗೂ ಸಿನಿಮಾಗೂ, ತುಂಬ ಡಿಫ್ರೆನ್ಸ್ ಇದೆ. ನಾವು ಸೀರಿಯಲಲ್ಲಾದರೆ ಒಂದೇ ಥರ ಇರುತ್ತೆ, ಪ್ರತಿದಿನನೂ ಒಂದೇ ಥರ. ಬಟ್ ಸಿನಿಮಾದಲ್ಲಿ ಹಾಗಲ್ಲ, ಇದು ಡಿಫ್ರೆಂಟ್ ಕ್ಯಾರೆಕ್ಟರ್. ತುಂಬ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಮಾಡೋದ್ರಿಂದ ತುಂಬ ಖುಷಿ ಆಯಿತು. ಹಾಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ಅವ್ರಗಳ ಜೊತೆ ಮಾಡಿ. ಸರ್, ಈ ಸಿನಿಮಾ ಟೀಸರ್ ನೋಡಿದಾಗ ಅಥವಾ ಪೋಸ್ಟರ್ ನೋಡಿದಾಗ ದೊಡ್ಡ ತಾರಾ ಬಳಗನೇ ಇದೆ ಸರ್. ನಕ್ಸೋರು ಇದ್ದಾರೆ, ಜೊತೆಗೆ ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಕೂಡ ನಮಗೆ ನೋಡೋಕೆ ಸಿಗುತ್ತೆ. ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ ಅನುಭವ ಹೇಗಿತ್ತು ಸರ್? ನನಗೆ ಆ ವಿಷಯದಲ್ಲಿ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಆಲ್ ಆರ್ಟಿಸ್ಟ್, ನಮ್ಮ ಟೆನ್ನಿಸ್ ಕೃಷ್ಣ ಅವ್ರಾಗ್ಬೋದು, ತಬ್ಲಾ ನನಿ ಅವರಾಗ್ಬೋದು, ಹರ್ಷಿಕಾ ಪೂರ್ಣಚ್ ಅವರಾಗ್ಬೋದು, ಹರೀಶ್ ರಾಜ್, ಎಲ್ರಿಗೂ ಯಾರೂ ಆ ಪಾತ್ರ ಹೇಳಿದ ತಕ್ಷಣ ಪಾತ್ರನೇ ಹಂಗಿತ್ತು, ತುಂಬ ಚೆನ್ನಾಗಿತ್ತು. ಒಬ್ಬೊಬ್ರದ್ದು ಒಂದೊಂದು ಪಾತ್ರ ಅವ್ರಿಗೆ ತುಂಬ ಇಷ್ಟ ಆಯಿತು. ಯಾರು ಮಾಡೋಣ ಅಂತ ಹೇಳಲಿಲ್ಲ, ಬಂದೆಲ್ಲ ಮಾಡಿಕೊಟ್ರು. ಎಲ್ಲೂ ಯಾರು ತೊಂದರೆ ಕೊಡದಂಗೆ ಪ್ರತಿಯೊಬ್ಬರೂ ಕೆಂಪೇಗೌಡ ಸಿನಿಮಾ ಫಸ್ಟ್ ಹೀರೋ ಆಗ್ತಾ ಇದ್ದಾನೆ ಅಂತ ಮಾಡಿಕೊಟ್ರು. ಅದು ಖುಷಿ ಇದೆ. ಅದೊಂದು ಜೊತೆಗೆ ನೋಡಿ, ನಾವು ಇಷ್ಟು ವರ್ಷ ನಾನೇನು ಒಂದು 15-18 ವರ್ಷ ಇಂಡಸ್ಟ್ರಿಲಿ ಇದ್ದು ಎಲ್ಲರ ಜೊತೆ ವರ್ಕ್ ಮಾಡಿದ್ದು ಇಲ್ಲಿ ನನಗೆ ಪ್ಲಸ್ ಆಯಿತು. ಎಲ್ಲರೂ ಬಂದು ಆ್ಯಕ್ಟ್ ಮಾಡಿಕೊಟ್ರು. ಜೊತೆಗೆ ಈಗ ನೋಡಿ, ಮೊನ್ನೆ ನಾನು ಶಿವರಾಜ್ ಕುಮಾರ್ ಅವರು, ರಚಿತಾ ರಾಮ್ ಅವರು, ನಮ್ಮ ಅನುಶ್ರೀ ಅವರು, ಅದೇ ನಮ್ಮ ಧರ್ಮ ಕೀರ್ತಿರಾಜ್ ಅವರು, ಒಂದಿಷ್ಟು ಜನ ಆರ್ಟಿಸ್ಟ್ಗಳ ಹತ್ರ ನಾನು ಹೋದಾಗ ಬೈಟ್ಸ್ ಅಂತ ಒಬ್ರು ಏನು ಅಂದರೆ, ಸೂಪರ್ ಅಮ್ಮ ಮಾಡಮ್ಮ, ಟ್ರೈಲರ್ ನೋಡ್ಬಿಟ್ಟು ಶಿವಣ್ಣವ್ರಂತೂ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಯಾವಾಗ್ಲೂ ಅವ್ರ ಸ್ಟೈಲ್ ಗೊತ್ತಲ್ಲ, ಯಾವಾಗ್ಲೂ ಕನ್ನಡದ ಒಳ್ಳೆ ಸಿನಿಮಾ ಕೈ ಹಿಡಿತಾರಮ್ಮ, ನೀನೇನು ತಲೆ ಕೆಡಿಸ್ಕೊಂಬೇಡಮ್ಮ, ತುಂಬ ಚೆನ್ನಾಗಿದೆ, ನೀನು ನನ್ನ ಆಶೀರ್ವಾದ ಇರುತ್ತಮ್ಮ ಅಂತೇಳಿ ತಪ್ಪಿಕೊಂಡು ಒಂದು ವಿಶ್ ಮಾಡಿದ್ದಾರೆ. ಥ್ಯಾಂಕ್ ಯು ಶಿವಣ್ಣ, ನಿಮ್ಮ ಆಶೀರ್ವಾದ ಸಿಕ್ಕಿದ್ದೆ ನಮಗಿದ್ದಂಗೆ. ಹಂಗಾಗಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಮೇಡಮ್. ಒಳ್ಳೇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಶರಣ್ ಸರ್ ನಮ್ಮ ಸ್ಯಾಂಡಲ್ವುಡ್ ಅಧ್ಯಕ್ಷರು, ಅವರು ಕಾಮಿಡಿಯನ್ಗೆ, ಅವರು ತುಂಬ ಖುಷಿಪಟ್ಟು ಟ್ರೈಲರ್ ನೋಡಿ ಅವರೇ ಬೈಟ್ಸ್ ಕೊಟ್ಟು ಎಲ್ಲ ಮಾತಾಡಿದ್ದಾರೆ. ಹಾಗಾಗಿ ಒಳ್ಳೆ ಕಂಟೆಂಟ್ ಸಿನಿಮಾ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನು ನಮ್ಮ ಆಡಿಯನ್ಸು ಸಪೋರ್ಟ್ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಮೇಡಮ್, ಇನ್ನು ನೀವು ಹೇಳೋದಾದ್ರೆ ಈ ಸಿನಿಮಾದಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ ಕಲಾವಿದರನ್ನ ಜೊತೆಗೂ ಕೂಡ ನಾವು ನೋಡ್ತೀವಿ. ನೀವು ಅವರಿಂದ ಏನಾದ್ರು ಕಲಿಯೋಕೆ ಸಿಗ್ತಾ, ಅವ್ರ ಜೊತೆ ಸೀನ್ಸ್ಗಳೇನಾದ್ರು ಮಾಡಿದ್ರ ಹೆಂಗೆ? ಹೌದು, ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿರೋದು ಕರಿಸುಬ್ಬು ಸರ್. ಅವರಿಂದ ತುಂಬಾ ಕಲ್ತಿದ್ದೀನಿ ನಾನು. ಫಸ್ಟ್ ಟೈಮ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಾಗ ಭಯನೇ ಇತ್ತು ನನಗೆ. ನಾನೇನಾದರೂ ಮಿಸ್ಟೇಕ್ ಮಾಡಿದ್ರೆ ಅಥವಾ ಒಂದು ಟೇಕ್ 2 ಟೇಕ್ ಜಾಸ್ತಿ ತೊಗೊಂಡ್ರೆ ಏನಾದ್ರು ಅನ್ಕೋತಾರ ಏನು ಅಂತ. ಆ ಥರ ಎಲ್ಲ ನಿಜ ಏನೂ ಇಲ್ಲ. ಅವರು ಇದಲ್ಲ, ಈ ಥರ ಮಾಡ್ಬೋದು, ಬೆಟರ್ ಇನ್ನೊಂದು ಸ್ವಲ್ಪ ಮಾಡ್ಬೋದು ಅಂತ ಅವರು ಹೇಳ್ಕೊಟ್ಟಿದ್ದಾರೆ. ನಂದು ಅವ್ರದ್ದು ಸೀನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಖುಷಿ ಆಗುತ್ತೆ ಅಂಥವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡಿ. ನನಗೆ ಅವ್ರು ಏನಂತಂದ್ರೆ, ವಿಷ್ಣುವರ್ಧನದಲ್ಲಿ ಸುದೀಪ್ ಸರ್ ತಂದೆ ಕ್ಯಾರೆಕ್ಟರ್ ಮಾಡಿದ್ರು. ಹೌದು, ಇಲ್ಲಿ ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ನಂಗೆ ಅದು ನೆನಪಾಯ್ತು ಅವ್ರ ಜೊತೆ ಮಾಡುವಾಗ.
ತುಂಬ ಖುಷಿ ಆಯಿತು. ಹಾಗೆ ಅವರಿಂದ ಕಲಿಯೋದೇನು ಅಂದರೆ ಅವ್ರು ಅಷ್ಟು ಏಜ್ ಆದರೂ ಕೂಡ ಎಷ್ಟು ಫಿಟ್ ಆಗಿರ್ತಾರೆ ಅಂದರೆ ನಮ್ಮದು ನಾವೆಲ್ಲ ಬೆಳಗ್ಗೆ ಶೂಟಿಂಗ್ಗೆ ಹೋಗಬೇಕಾಗಿತ್ತು. ನಮ್ದಿದ್ದು ಸಿಟಿಯಲ್ಲಿ ಇದ್ದಿದ್ದು, ನಾವು ಶಿರ್ಸಿಲ್ ಶೂಟ್ ಮಾಡಿದ್ದು. ಸೊ ನಮ್ದು ರೂಮ್ ಎಲ್ಲ ಸಿಟಿಯಲ್ಲಿತ್ತು. ಇನ್ನು ಡೈರೆಕ್ಟರ್ ಸರ್ ಅವ್ರುಗಳೆಲ್ಲರೂ ಅಲ್ಲೇ ಶೂಟಿಂಗ್ ಎಲ್ಲಿ ನಡೆಯುತ್ತೆ ಅಲ್ಲೇ ಅವ್ರು ರೂಮ್ಗಳು ಮಾಡಿ ಅವರಲ್ಲಿದ್ದರು. ಅವ್ರು ಕರಿಸುಬ್ಬು ಸರ್ ನಾವೆಲ್ಲ ರೆಡಿಯಾಗಿ ಬರೋಷ್ಟೊತ್ತಿಗೆ ನಾನು ಅರ್ಧ ದಾರಿಗೆ ಹೋಗಿ ನಡ್ಕೊಂಡು ಹೋಗಿರ್ತೀನಿ, ನೀವು ಬನ್ನಿ ಅಂತ ಹೇಳೋರು. ನಾವು ಬರೋಷ್ಟೊತ್ತಿಗೆ ಅವ್ರು ಅರ್ಧ ದಾರಿ ರೀಚ್ ಆಗಿರೋರು, ಅಷ್ಟು ನಡೆಯೋರು, ಅವರು ಅಷ್ಟು ಫಿಟ್ ಆಗಿದ್ರು. ನಮ್ಮ ಕೈ ನಿಜ ಅಷ್ಟು ದೂರ ಎಲ್ಲ ನಡೆಯೋಕ್ಕಾಗಲ್ಲ, ಇಲ್ಲಿಂದ ಅಲ್ಲಿಗೆ ನಡೆದ್ರೆ ಸುಸ್ತಾಗುತ್ತೆ. ಅವ್ರು ಅಷ್ಟು ಫಿಟ್ ಆಗಿ ಈ ವಯಸ್ಸಲ್ಲೂ ಖುಷಿ ಆಗುತ್ತೆ, ಅವರಿಂದ ಕಲಿಯೋದು ತುಂಬ ಇದೆ. ಸರ್, ಇನ್ನು ಶೂಟಿಂಗ್ ಬಗ್ಗೆ ಹೇಳೋದಾದ್ರೆ ಒಂದು ಡಿಫ್ರೆಂಟ್ ಆಗಿದೆ ಸರ್, ಯಾವುದೋ ಒಂದು ಕಾಡಿನ ಮಧ್ಯೆ ಹಳ್ಳಿ ಅನ್ನೋ ಥರ. ಎಲ್ಲೆಲ್ಲಿ ಮಾಡಿತ್ತು ಸರ್, ಹೇಗಿತ್ತು ಆ ಅನುಭವ? ಸನ್ಮಿತ್ ಅವ್ರು ಹೇಳಿದಾಗೆ ಶಿರ್ಸಿ ಸಿಟಿನಲ್ಲಿ ಇರ್ತಿದ್ವಿ ನಾವು. ಎವ್ರಿಡೇ ಅಲ್ಲಿಂದ ಎಲ್ಲ ಸೆಟ್ ಪ್ರಾಪರ್ಟಿ ಎಲ್ಲನೂ ಬರೋದು ಕಷ್ಟ ಆಗುತ್ತೆ ಅಂತೇಳಿ ನಾವು ಡೈರೆಕ್ಟ್ ಟೀಮ್ ಅಲ್ಲೇ ಇದ್ದರು. ಸಿರ್ಸಿ ಹತ್ರ ಮಾಡಿದ್ವಿ ನಾವು, ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಆಮೇಲೆ ಈ ಕಡೆ ನಮ್ಮ ಒಂದಿಷ್ಟು ನೆಲಮಂಗಲ, ಇನ್ನು ಸಾಫ್ಟ್ವೇರ್ ಕಂಪ್ನಿ ಎಲ್ಲ ಎಲೆಕ್ಟ್ರಾನಿಕ್ ಸಿಟಿ, ಬೆಂಗಳೂರು ಮತ್ತೆ ಸಿರ್ಸಿ ಈ ಕಡೆ ಸುತ್ತಮುತ್ತ ಮಾಡಿ ಕರ್ನಾಟಕನೇ ಎಲ್ಲ ಕರ್ನಾಟಕದನ್ನೇ. ಆಮೇಲೆ ತುಂಬಾ ಒಳ್ಳೆ ಲೊಕೇಶನ್, ಆ ಗ್ರೀನರಿ, ಬೆಟ್ಟ ಗುಡ್ಡಗಳು ಅದ್ಭುತವಾಗಿ ಇದೆ. ನಮ್ಮ ಕ್ಯಾಮ್ರಾಮನ್ ಅನಿರುದ್ಧ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಒಳ್ಳೊಳ್ಳೆ ಶಾಟ್ಗಳನ್ನ ತಗೊಂಡಿದ್ದಾರೆ. ಚಲುಮೂರ್ತಿ ಅವರು ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ಇನ್ನೆಲ್ಲ ಶ್ರೀಧರ್ ವಿ ಸಂಭ್ರಮ್ ಎಲ್ಲ ಟೆಕ್ನಿಕಲಿ ಒಂದು ಸ್ಟ್ರಾಂಗ್ ಆಗಿ ಸಿಕ್ಕಿದ್ದಾರೆ. ಸೊ ನನ್ನ ಪುಣ್ಯ ಅದೆಲ್ಲ. ನಮ್ಮ ಪ್ರೊಡ್ಯೂಸರ್ ಯಾವುದನ್ನು ಅದು ಬೇಡ ಇದು ಬೇಡ ಅಂದಂಗೆ ಎಲ್ಲನೂ ಕೊಡಿಸಿದ್ದಾರೆ. ಸೊ ಎಲ್ಲನೂ ಚೆನ್ನಾಗಾಗಿದೆ. ಸಿನಿಮಾ ಥಿಯೇಟ್ರಿಗೆ ಬರಬೇಕಷ್ಟೇ, ಜನ ಬರ್ತಾರೆ. ಮೇಡಮ್, ಇನ್ನೇನು ನಿಮ್ಮ ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ನಮ್ಮ ಜನಕ್ಕೆ ನಿಮ್ಮ ಸಿನಿಮಾ ಯಾಕೆ ನೋಡಬೇಕು ಅಂತ ಕೇಳ್ಕೊಳ್ಳೋದಾದ್ರೆ ಏನು ಹೇಳ್ತೀರಾ? ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ. ನಿಮಗೂ ಸಿನಿಮಾ ನೋಡಿದಾಗ ನಿಮಗೂ ಕೂಡ ಖುಷಿ ಆಗುತ್ತೆ. ಪ್ರತಿಯೊಬ್ಬರು ಕ್ಯಾರೆಕ್ಟರ್ಗಳೂ ನಿಮ್ಗೆ ಇಷ್ಟ ಆಗುತ್ತೆ. ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ದಯವಿಟ್ಟು ಮಿಸ್ ಮಾಡಬೇಡಿ. ಫೆಬ್ರವರಿ 6ನೇ ತಾರೀಕು ಎಲ್ಲರೂ ಫ್ಯಾಮಿಲಿ ಸಮೇತ ಥಿಯೇಟರ್ಗೆ ಬಂದು ನೋಡಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಷ್ಟೊತ್ತು ಇದ್ದು ನಿಮ್ಮ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಮಾಹಿತಿ ನಮಗೆ ಕೊಟ್ಟಿದ್ದೀರಾ. ಆಲ್ ದಿ ಬೆಸ್ಟ್ ಕೂಡ ನಿಮ್ಮ ಸಿನಿಮಾಗೆ. ಇದೇ ಫೆಬ್ರವರಿ 6ನೇ ತಾರೀಕು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಕಟ್ಲೆ ಅನ್ನೋ ಒಂದು ಸಿನಿಮಾ ಬರ್ತಾ ಇದೆ. ಇವತ್ತು ಆ ಸಿನಿಮಾದಲ್ಲಿ ನಾಯಕ ನಟಿ ಪಾತ್ರವನ್ನು ನಿರ್ವಹಿಸಿರುವಂತಹ ಅಮೃತ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೋಣ. ಮೇಡಮ್ ನಮಸ್ಕಾರ. ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಮೊದಲಿಗೆ ಹೇಳೋದಾದ್ರೆ ಇನ್ನೇನು ಫೆಬ್ರವರಿ 6ನೇ ತಾರೀಕು ನಿಮ್ಮ ಕಟ್ಲೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನೀವು ಇದರಲ್ಲಿ ನಾಯಕ ನಟಿ ಪಾತ್ರದಲ್ಲಿ ಮಾಡಿದ್ದೀರಾ. ಯಾವ ಥರ ಇದೆ ನಿಮ್ಮ ಒಂದು ಭಾವನೆ ಈಗ? ಎಕ್ಸೈಟ್ಮೆಂಟ್ ಇದೆಯಾ, ಸಿಕ್ಕಾಪಟ್ಟೆ ಖುಷಿ ಇದೆಯಾ, ಹೇಗೆ ಅಂತ? ಆಬ್ವಿಯಸ್ಲಿ ಎಕ್ಸೈಟ್ಮೆಂಟ್ ತುಂಬಾನೇ ಇದೆ. ನೀವೇ ಹೇಳ್ತಾ ಇದ್ರೆ 6th ರಿಲೀಸ್ ಆಗ್ತಾ ಇದೆ ಅನ್ಕೊಂಡು ತುಂಬಾ ಖುಷಿ ಆಗ್ತಾ ಇದೆ. ಸಾಕಷ್ಟು ಕಲ್ತಿದ್ದೀವಿ ಈ ಚಿತ್ರದಿಂದ. ನಾವು ನೀವು ಹೇಳ್ದಂಗೆ ಒಂದು 2 ವರ್ಷದಿಂದ ಸ್ಟಾರ್ಟ್ ಆದಾಗಿಂದ ಇಲ್ಲಿ ತನಕ ತುಂಬ ಕಷ್ಟಪಟ್ಟಿದ್ದೀವಿ, ತುಂಬ ಕಲ್ತಿದ್ದೀವಿ. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಹಾಗೆ 6th ನೋಡಬೇಕು, ನಮ್ಮ ಕಟ್ಲೆ ಚಿತ್ರ ರಿಲೀಸ್ ಆಗ್ತದೆ. ಎಲ್ಲರೂ ಫ್ಯಾಮಿಲಿ ಸಮೇತ ಬನ್ನಿ ನಮ್ಮ ಚಿತ್ರನ ನೋಡಿ. ಇನ್ನು ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಈ ಸಿನಿಮಾದಲ್ಲಿ ಯಾವ ಥರ ಪಾತ್ರದಲ್ಲಿ ಸಾಗುತ್ತೆ ಮೇಡಮ್? ನನ್ನ ಪಾತ್ರ ಬಂದು ಸಾಫ್ಟ್ವೇರ್ ಇಂಜಿನಿಯರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಚೊಬ್ಬಿಯಾಗಿ ಓಡಾಡ್ಕೊಂಡಿರ್ತೀನಿ. ಸೊ IT ಕಂಪನಿ ಎಲ್ಲ ನೀವು ನೋಡಿದಿರಲ್ಲ ಹೇಗೆ, ಲೈಕ್ ಯಾವ ಥರ ಇರುತ್ತೆ ಅವ್ರದ್ದು ಡೈಲಿ ರೂಟೀನು. ಸೊ ಆಫೀಸ್ಗೆ ಹೋಗ್ತಾರೆ, ಬರ್ತಾರೆ, ಮತ್ತು ಆಮೇಲೆ ಟ್ರಿಪ್ಸ್, ಸ್ಯಾಟರ್ಡೇ ವೀಕೆಂಡ್ಸ್ ಟ್ರಿಪ್ಸ್ ಹೋಗ್ತಾ ಇರ್ತಾರೆ. ಆ ಥರನೇ ಕ್ಯಾರೆಕ್ಟರ್ ವೈಸ್ ತುಂಬ ಚೆನ್ನಾಗಿದೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂತ. ಹಾಗೆ ನೀವು ಗೊತ್ತಿರೋಗೆ ಮೊದಲನೇ ಬಾರಿ ಕೆಂಪೇಗೌಡ ಅವರು ಡೆಬ್ಯೂ ಮೂವಿ ಮಾಡ್ತಾರೆ. ಸೊ ಇಬ್ಬರದ್ದು ಕಾಂಬಿನೇಷನ್ ಮೂವಿ ಸ್ಟಾರ್ಟ್ ಆಗಿಂದ ಲಾಸ್ಟ್ ತನಕ ಚೆನ್ನಾಗಿದೆ. ಇನ್ನು ಸರ್ ಜೊತೆ ಕೆಲಸ ಮಾಡಿದ್ದು ಹೇಗಿತ್ತು ಅದು ಹೇಳೋದಾದ್ರೆ, ಅವರು ಯೂಶಲಿ ನಾವು ಕಾಮಿಡಿ ಪಾತ್ರದಲ್ಲಿ ನೋಡೋರ್ನ ಏನ್ ಅನ್ಕೋತೀವಿ ಅಂದ್ರೆ ಇವ್ರು ಆಫ್ ಸ್ಕ್ರೀನು ಕೂಡ ತುಂಬಾ ನಗಿಸ್ತಾರೆ, ತಮಾಷೆ ಮಾಡ್ತಾರೆ, ಕಾಲು ಎಳಿತಾರೆ ಅಂತ. ಇವ್ರು ಹೇಗೆ ಮ್ಯಾಮ್ ಸೆಟ್ ಅಲ್ಲಿ? ಅವರು ಹಾಗೆ ಇರ್ತಾರೆ, ಕಾಮಿಡಿ ಹಾಗೇನೆ ನಗಿಸ್ಕೊಂಡು ಜೊತೆಲಿದ್ದವ್ರಿಗೆಲ್ಲ ಆರಾಮಾಗಿ. ಈಗ ಸಿನಿಮಾ ರಿಲೀಸ್ ಅದಕ್ಕೆ ಬೈ ಬೈ ಅದೇನೋ ನನಗ್ ಬಂದಾಗಿಂದ ಹಂಗ ಅನಿಸ್ತಿಲ್ಲ. ಏನೋ ತುಂಬಾ ಡೀಸೆಂಟ್, ಸೈಲೆಂಟ್, ಯಾರ್ದು ಕಾಲು ಎಳಿತಿಲ್ಲ, ಏನು ಮಾಡ್ತಿಲ್ಲ ಹಂಗ ಅನ್ಸ್ತಾರೆ. ಹಂಗೆ ಅನ್ಸ್ಬೇಕು ಮೇಡಮ್. ಈಗ ಹೈಟ್ ಹಾಗೆ ಇದ್ದಾರೆ, ತುಂಬಾ ಚೋರಿಲ್ಲ ಓಡಾಡ್ಕೊಂಡು. ಸೆಟ್ಟಲ್ಲೂ ಅಷ್ಟೇನೆ ತುಂಬಾ ಖುಷಿಯಾಗಿ ಓಡಾಡ್ಕೊಂಡು ಚೆನ್ನಾಗಿದ್ರು. ಡೈರೆಕ್ಟ್ ಎಲ್ಲ ಕೆಲಸಗಳನ್ನ ಎಲ್ಲ ಟೀಮ್ ಇರುತ್ತೆ. ಇವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರುತ್ತೆ, ಇವಾಗ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿರುತ್ತೆ ಅಲ್ವಾ. ಸೊ ಎಲ್ಲದ್ರಲ್ಲೂ ಇವರು ಎಲ್ಲ ಟೀಮಲ್ಲೂ ಎಲ್ಲರ ಜೊತೆನೂ ಇರ್ತಾ ಇದ್ರು. ಅಷ್ಟು ಅವರು ಮೂವಿಲಿದ್ದು ಎಲ್ಲರ ಜೊತೆ ಹೋಗಿ ಒಂದು ಡೈರೆಕ್ಷನಿಂದ ಕೂತ್ಕೊಂಡು ಒಂದು ಡ್ಯಾನ್ಸಿಂದ ಅವರೇ ನನ್ನ ಮೂವಿ ನಾನು ಮಾಡಬೇಕು ಅಂತ ಅಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ. ಸೊ ತುಂಬ ಖುಷಿ ಆಯ್ತು ಇವ್ರ ಜೊತೆ ವರ್ಕ್ ಮಾಡೋಕ್ಕೆ.
ನೀವೆಲ್ಲ ನೋಡ್ದಂಗೆ 15-20 ವರ್ಷ ಆಯ್ತಲ್ಲ, ತುಂಬಾ ಇಯರಿಂದ. ನಾನು ಎಲ್ಲ ತುಂಬಾ ಮೂವಿಗಳಲ್ಲಿ ನೋಡಿದ್ದೆ, ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿತ್ತು. ಬಟ್ ಈ ಮೂವಿಲಿ ನೀವಿನ್ನ ಡಿಫ್ರೆಂಟ್ ಆಗಿ ನೋಡ್ತೀರಾ ಇದನ್ನ. ಅಂದ್ರೆ ಈ ಹಿಂದೆ ನೋಡೋದಕ್ಕಿಂತ ವಿಭಿನ್ನವಾಗಿ ಕಾಣಿಸ್ತೀರಾ. ಹೌದು. ಅಂದ್ರೆ ಇವ್ರು ಹೇಳಿದ್ ಸರಿ. ನಂಗೇನು ಅಂದ್ರೆ ಇಷ್ಟು ಜನ ಹೀರೋಗಳ ಜೊತೆ ನಾನು ವರ್ಕ್ ಮಾಡಿದ್ದೀನಿ ಮೇಡಮ್. ದರ್ಶನ್ ಸರ್, ಸುದೀಪ್ ಸರ್, ಯಶ್ ಅವರು ಎಲ್ಲರ ಜೊತೆ, ಗಣೇಶ್ ಸರ್ ಒಂದು 4 ಜನ. ನಾನು ಯಶ್ ಅವರಿಂದ ಒಂದು ಕಲಿತೆ. ಸಂತೋಷ್ ಟ್ರೈಟ್ ಪರ್ ಮಾಡ್ಬೇಕಾದ್ರೆ ಪ್ರತಿ ಶಾಟು ಹೋಗಿ ನೋಡೋರು, ಪ್ರತಿ ಸೀನ್ ಹಿಂಗಿರ್ಲಿ ಅಂತ ಹೇಳೋರು. ಅಂದರೆ ಡೈರೆಕ್ಟ್ರ್ ಇದು ಮಾಡ್ತಿರ್ಲಿಲ್ಲ, ಇನ್ನೊಂಚೂರು ಚೆನ್ನಾಗಿ ಮಾಡೋಣ, ಡೈರೆಕ್ಟ್ರ್ ಓಕೆ ಅಂದ್ರೂ ಇನ್ನೊಂಚೂರು ಚೆನ್ನಾಗಿ ಮಾಡೋಣ ಅಂತ. ಹಾಗಾಗಿ ನಾನು ನನ್ನ ಸಿನಿಮಾದಲ್ಲಿ ಅವರಿಂದ ಅಳವಡಿಸ್ಕೊಂಡಿದ್ದು ಪ್ರತಿ ಶಾಟೂ ಚೆನ್ನಾಗೇ ಇರಬೇಕು, ಪ್ರತಿ ಒಂದು ಸೀನ್ ಅಲ್ಲ, ಒಂದು ಶಾಟೂ ಚೆನ್ನಾಗಿರ್ಬೇಕು ಅನ್ನೋ ಥರ ಎಲ್ಲಾನು ಜವಾಬ್ದಾರಿ ತಗೊಂಡು ಮಾಡಿದಂಥ ಸಿನಿಮಾ. ಪ್ರತಿಯೊಂದಕ್ಕೂ ನಾನು ತಲೆ ಹಾಕಿದ್ದೀನಿ. ಕ್ಯಾಮ್ರಾ ಮುಂದೆನೇ ಇರ್ತಾ ಇದ್ರು ಸೀನ್ಗಳು, ಪ್ರತಿಯೊಂದು. ಹಂಗಂತ ನಾನು ಡೈರೆಕ್ಟರ್ಗೆ ಹೋಗಿ ತೊಂದರೆ ಕೊಡೋದು ಅಥವಾ ಇನ್ನೊಬ್ರಿಗೆಲ್ಲ, ಪ್ರತಿ ಸೀನು ಚೆನ್ನಾಗಿ ಬರೋದಕ್ಕೆ ಏನ್ ಬೇಕು ಡಿಸ್ಕಸ್ ಮಾಡ್ಕೊಂಡು ಎಲ್ಲರೂ ಒಟ್ಟಾರೆ ಮಾಡ್ತಿದ್ವಿ. ನಮ್ಮ ಕ್ಯಾಮ್ರಾಮನ್, ಡೈರೆಕ್ಟರ್, ನಾನು. ಸರ್, ಇದು ಕತೆ ನಿಮಗೆ ಹೇಳಿದ್ ಯಾರು? ಅಂದ್ರೆ ಕತೆ ಯಾರ್ದು ಸರ್? ಡೈರೆಕ್ಟರ್ ಅವ್ರು ಹೇಳಿದಾಗ ನೀವೇನಾದ್ರು ಚೇಂಜಸ್ ಮಾಡಿದ್ರ ಅಥವಾ ಹೇಗೆ ಅವ್ರು ಹೇಳಿದ್ರು ಅದಕ್ಕೆ ಒಪ್ಕೊಂಡು? ಇಲ್ಲ, ಮಾಡಿದ್ವಿ. ತುಂಬಾ ಚೇಂಜಸ್ಸು ಆಯ್ತು. ಆಮೇಲೆ ಆ ಲೈನ್ ಎಲ್ಲೋ ಟ್ರ್ಯಾಕ್ನ ಬಿಟ್ಟೋಗಿಲ್ಲ ನಾವು. ಕತೆ ಅವ್ರು ಏನ್ ಮಾಡ್ಕೊಂಡಿದ್ರು ಆ ಲೈನೇ. ಸ್ಕ್ರೀನ್ ಪ್ಲೇ ಚಿತ್ರಕಥೆ ಅಂತ ಬಂದಾಗ ಒಳ್ಳೊಳ್ಳೆ ಸೀನ್ ಆ್ಯಡ್ ಅಪ್ ಮಾಡಿದ್ವಿ. ಆಗ್ಲೇ ನಮಗೆ ತಬಲಾನಣಿ ಸರ್ ಬಂದಿದ್ದು, ಆಗ್ಲೇ ನಮ್ಗೆ ಹರ್ಷಿಕಾ ಪೂರ್ಣಚೂರ್ ಬಂದಿದ್ದು, ಹಂಗೆ ಎಲ್ಲರೂ ದೊಡ್ಡ ಸ್ಟಾರ್ ಕಾಸ್ಟ್ ಆ್ಯಡ್ ಆದ್ರು. ಚಿತ್ರಕಥೆ ಅಂತ ನಾವು ಶುರು ಮಾಡಿದಾಗ ಚೆನ್ನಾಗಾಗಬೇಕು ಈಗಿನ ಜನ. ಆಮೇಲೆ ನಂದು ಸಿನಿಮಾ ಮೇಡಮ್, ಇಷ್ಟು ವರ್ಷ ನಾನು ಒಂದು 18 ವರ್ಷ ಇದ್ದು ಒಂದು 80 ಸಿನಿಮಾ ಮಾಡಿ ಎಲ್ಲ ಹೀರೋಗಳ ಜೊತೆ ಮಾಡಿ ಫಸ್ಟ್ ಸಿನಿಮಾ ನಾನು ಮಾಡ್ತೀನಿ ಅಂದಾಗ ಆ ಸಿನಿಮಾನ ಗೆಲ್ಲಿಸ್ಕೊಳ್ಳೋದಕ್ಕೆ ಏನು ಬೇಕೋ ಅಷ್ಟು ನಾನು ಮಾಡಲೇಬೇಕಲ್ವ. ಅಂದ್ರೆ ನನ್ನನ್ನು ನಾನು ಗೆಲ್ಲಿಸ್ಕೊಳ್ಳೋಕ್ಕಾದ್ರೂ ಸಿನಿಮಾ ಚೆನ್ನಾಗಿ ಮಾಡಿರ್ತೀನಿ ಅಂತ. ಹಂಗಾಗಿ ಎಲ್ರಿಗೂ ಇಷ್ಟ ಆಗುತ್ತೆ. ನನಗೋಸ್ಕರನಾದ್ರೂ ಚೆನ್ನಾಗಿ ಮಾಡ್ಬೇಕಲ್ಲ ಸಿನಿಮಾ. ಹೌದು, ಅದು ಲೈಫ್ ಅಲ್ವ. ಹೌದು, ಜೊತೆಗೆ ಸಿನಿಮಾಗೂ ಕೂಡ ಅದು ಆಡ್ ಆನ್ ಆಗುತ್ತೆ. ಆ ಥರ ಇದು ಮಾಡಿದಾಗ ಆಲ್ ಓವರ್ ಎಲ್ಲ ಆಕ್ಟ್ ಮಾಡಿರೋರ್ಗೂ ಕೂಡ ಅದು ಪ್ಲಸ್ ಪಾಯಿಂಟ್ ಸರ್. ಮ್ಯಾಮ್, ಇನ್ನು ನೀವು ಹೇಳೋದಾದ್ರೆ ಸಿನಿಮಾದಲ್ಲಿ ದೊಡ್ಡ ತಾರಾ ಬಳಗನೇ ಇದೆ, ಅವ್ರ ಜೊತೆ ಎಲ್ಲ ನಿಮ್ದು ವರ್ಕ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ನಾನು ಟೆನಿಸ್ ಕೃಷ್ಣ ಅವರು, ಮತ್ತೆ ಮಜಟಾಕಿಸ್ ಅವರು, ಹಾಗೆ ಕೆಂಪೇಗೌಡ ಅವರು, ಮತ್ತೆ ಇಲ್ಲೇ ನಿಸರ್ಗ ಅಂತ ಇದ್ದಾರೆ. ಸುತ್ತಮುತ್ತ ಬರೀ ನಕ್ಸೋರ್ದೆ ಇರುತ್ತೆ. ಲೈಕ್ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ ನಮ್ದು. ಸೊ ಹಾಗಾಗಿ ಚೆನ್ನಾಗಿ ಬಂದಿದೆ ಎಲ್ಲ. ಪ್ರತಿಯೊಂದು ಸೀನು ಕಾಮಿಡಿ ಆಗಿರ್ಬೋದು, ಲವ್ ಸಬ್ಜೆಕ್ಟ್ ಇದೆ, ಸಸ್ಪೆನ್ಸ್ ಇದೆ, ಹಾಗೆ ಫೈಟಿಂಗ್ ಇದೆ, ಹಾಗೆ ಇವ್ರದ್ದು ಡ್ಯಾನ್ಸ್ ಎಲ್ಲ ನೋಡ್ಬೋದು. ಫೈಟ್ ಇಲ್ಲ, ಒಂದ್ ಸೀನು ನ್ಯಾಚುರಲ್. ಇದು ಹೆಂಗೆ ಕಾಣುತ್ತೆ ಅಂದ್ರೆ, ಈ ಸಿನಿಮಾ ಯಾವ್ದೋ ಕಾಡಲ್ಲಿ ಶೂಟ್ ಮಾಡ್ದಂಗೆ, ಕತ್ಲೆಯಲ್ಲಿ ಶೂಟ್, ಭಯ ಆಗಿದ್ದು ಏನಾರ ಸಿಚುವೇಶನ್ ಉಂಟಾ ನಿಮಗೆ? ನಾವು ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಬ್ಯಾಂಗ್ಳೂರ್, ಹಾಗೆ ಕರ್ನಾಟಕ ಆಲ್ಮೋಸ್ಟ್ ಶಿರ್ಸಿ ಎಲ್ಲ ಮಾಡ್ಕೊಂಡಿದ್ವಿ. ಕಷ್ಟ ಅಂದ್ರೆ ಅದೇನೆ ಲೊಕೇಶನ್. ನಿಮ್ಗೆ ಗೊತ್ತಿರುವಂಗೆ ಟ್ರೈಲರ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಮಲ್ನಾಡ್ ಯಾವ್ದೋ ಸೈಡ್ ಅಲ್ಲಿ ಇರೋ ತರ. ನಮ್ಗೆ ಕತೆಗೂ ಅದೇ ಬೇಕಿತ್ತು. ಸೊ ಅಲ್ಲೇನೆ ಸ್ಟೋರಿ ನಡೆಯೋದೆ ಅಲ್ಲಿಂದ. ಸೊ ಹಂಗೇನೆ ಮಾಡಿರೋದ್ರಿಂದ ಅಲ್ಲಿ ಸೀನರಿಗಳು, ನೇಚರು ತುಂಬಾ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ ನಮ್ದು ಅಲ್ಲೇ ಇತ್ತು ಶೂಟಿಂಗ್ ಎಲ್ಲ. ಸೊ ನೀವು ಹೇಳ್ದಂಗೆಲ್ಲ ಸೀನಿಯರ್ ಆ್ಯಕ್ಟರ್ಸ್ಗಳೆಲ್ಲ ಅಲ್ಲೇ ಬಂದಿದ್ರು. ನಮಗೆ 1-2-3 ತಿಂಗಳು ಅಲ್ಲೇ ಶೂಟಿಂಗ್ ಎಲ್ಲ ಇರೋದ್ರಿಂದ ಸೊ ಎಲ್ಲ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಾಯಿತು. ಮತ್ತೆಲ್ಲ ಕಲಿತಾ ಇದ್ವಿ. ಡೈಲಿ ನಮಗೆ ಹೋಗ್ತಾ ಇದ್ವಿ ಶೂಟಿಂಗ್ಗೆ. ನಮ್ಮ ಶೂಟಿಂಗ್ ಇಲ್ಲ ಅಂತಂದ್ರೂ ಅಲ್ಲೇ ಇರ್ತಾ ಇದ್ವಿ. ಪ್ರತಿ ಒಂದು ಸೀನ್ಗಳಾಗಿರ್ಬೋದು ಇದರಿಂದ ಎಲ್ಲ ಕಲಿತಾ ಇದ್ವಿ. ಚೆನ್ನಾಗಿ ಪ್ರತಿಯೊಂದೂ ಮೇಡಮ್ ಯಾವುದನ್ನು ನಾವು ಕಾಂಪ್ರಮೈಸ್ ಆಗಿಲ್ಲ. ನೀವು ಟ್ರೈಲರಲ್ಲಿ ನೋಡಿರ್ಬೋದು, ಒಂದು ಶಾರ್ಟ್ ಇದೆ ಗಣಗೈ ಅಂತ, ಒಂದು 3 ದಾರಿ ಕೂಡಿದ ಜಾಗದಲ್ಲಿ ಒಂದು ಬೂತ್ ಬಂಗ್ಲೆ ತರ ಒಂದಿದೆ. ಸೊ ಅದೇ ಬೇಕು ಅಂತ ಅದನ್ನ ಸೆಟ್ ಹಾಕೊಂಡು ನಾವು ಅಲ್ಲೇ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತೇಳಿ ಟ್ರೈನ್ ಎಲ್ಲ ತರಿಸ್ಕೊಂಡು ಬೆಂಗಳೂರಿಂದ ಆಗಲಿ ಆ ಸೀನ್ ಕೇಳಿದ್ದೆಲ್ಲಾನು ನಾವು ಫುಲ್ಫಿಲ್ ಮಾಡಿದ್ವಿ. ಇನ್ನೊಂದು ಲವ್ ಗುಡ್ಡ ಅಂತ ಒಂದು ಸೀನ್ ಇದೆ. ಅದು 3 ಬೆಟ್ಟಗಳನ್ನ ಇಳಿದು ಹತ್ತಿ ಇನ್ನೊಂದು ಬೆಟ್ಟಕ್ಕೆ ಹೋದ್ರೆ ಅಲ್ಲಿ ಲವ್ ಗುಡ್ಡ ಸೆಟ್ ಹಾಕಿದ್ವಿ. ಅಲ್ಲಿ ಆರ್ಟಿಸ್ಟ್ಗಳು ಹೋಗ್ಬೇಕು, ಟೆಕ್ನಿಷಿಯನ್ಸ್ ಎಲ್ಲ ಅಲ್ಲಿಗೆ ಎಕ್ವಿಪ್ಮೆಂಟ್ಸ್ ಎತ್ಕೊಂಡ್ಬರ್ಬೇಕು, ಲೈಟ್ ಆಗ್ಬೋದು ಅವೆಲ್ಲ. ಅಷ್ಟೆಲ್ಲ ಎಫರ್ಟ್ ಹಾಕಿ ಆ ಸೀನ್ಗೆ ಏನು ಬೇಕೋ ಅಷ್ಟನ್ನು ಮಾಡಿದ್ವಿ. ನಾವು ಕೇಳಿದ್ವಿ ಪುಟ್ಟಣ್ಣ ಕಣಗಾಲವರು ಒಂದು ಬಿಲ್ಡಿಂಗ್ ಓಡೋ ಸಿನಿಮಾದಲ್ಲಿ ಯಾವುದೋ ಒಂದು ಗುಡ್ಡದ ಮೇಲೆ ಒಂದು ಮರ ಬೇಕು ಅಂತೇಳಿ ಅದು ಸಿಗ್ಲಿಲ್ಲ, ಹುಡುಕಿ ಕೊನೆಗೆ ಮರನೇ ಕಟ್ ಮಾಡಿ ತಗೊಂಡೋಗಿ ಅಲ್ಲಿ ನೆಡ್ಸಿ ಶೂಟ್ ಮಾಡೋದು ಅಂತ ಕೇಳ್ಪಟ್ಟಿದ್ವಿ. ಎಷ್ಟು ಸತ್ಯನೋ ಗೊತ್ತಿಲ್ಲ. ಬಟ್ ನಮ್ಮ ಸಿನಿಮಲ್ಲಿ ನಾವು ಬೆಟ್ಟ ಗುಡ್ಡಗಳ ಹತ್ತಿ ಹಿಡಿದು ಆ ಬೆಟ್ಟದ ಮೇಲೆ ಸೆಟ್ ಹಾಕಿ ಪೂರ್ತಿ ಗ್ರೀನರಿ ಕಾಣೋ ಥರ ಅಲ್ಲಿ ಹೋಗಿ ಶಾಟ್ ತಗೊಂಡ್ ಬಂದಿದ್ವಿ. ಅಂದರೆ ಅಷ್ಟು ಎಫರ್ಟ್ ಹಾಕಿ ಯಾವುದನ್ನು ಎಫರ್ಟ್ ಕಷ್ಟ ಅನ್ನೋದಕ್ಕಿಂತ ಮೇಡಮ್ ಆ ಸೀನ್ ಕೇಳ್ತು. ಆ ಸೀನ್ ಕೇಳಿದ್ದೀನಿ ನಾವು ಮಾಡಿದ್ವಿ. ಅದು ನಿಮಗೆ ಸಿನಿಮಾ ನೋಡಿದಾಗ ಅನ್ಸುತ್ತೆ ಕರೆಕ್ಟಪ್ಪ ಅಂತ. ಸರ್, ಇನ್ನು ಪ್ರೊಡ್ಯೂಸರ್ ಸರ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಎಷ್ಟು ಸಪೋರ್ಟಿವ್ ಹಂಗಾಗಿತ್ತು? ಭರತ್ ಗೌಡ್ರು ಪ್ರೊಡ್ಯೂಸರ್, ನಮ್ಮ ಭರತ್ ಗೌಡ್ರು. ಸೊ ಇಡೀ ಸಿನಿಮಾಗೆ ಏನು ಬೇಕು, ಈಗ ನಾನು ಹೇಳಿದೆ ಇದೆಲ್ಲಾನು ಆಗಬೇಕು ಅಂದರೆ ಪ್ರೊಡ್ಯೂಸರೇ ಮುಖ್ಯ. ಯಾವಾಗಲೂ ಫಸ್ಟ್ ಬಂದು ಡೈರೆಕ್ಟರ್ ಕತೆ ಮಾಡ್ತಾರೆ, ಆಮೇಲೆ ಹೀರೋ ಹೀರೋಯಿನ್ ಆರ್ಟಿಸ್ಟ್ಗಳು ಸೇರ್ಕೊತೀವಿ.
ಅದಾದ್ಮೇಲೆ ಪ್ರೊಡ್ಯೂಸರ್ ಶುರು ಮಾಡಿದ್ರೇ ಅದಾಗೋದು. ಹೌದು ಸರ್. ಪ್ರೊಡ್ಯೂಸರ್ ಮುಖ್ಯ. ಪ್ರೊಡ್ಯೂಸರ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಟ್ಟಿದ್ದಾರೆ. ಅದು ನನ್ನ ಪುಣ್ಯ. ಯಾಕೆಂದ್ರೆ ಫಸ್ಟ್ ಸಿನಿಮಾಗೆ ಈ ತರ ಸಾಥ್ ಕೊಟ್ಟು ಇಷ್ಟು ಬಜೆಟ್ನ ಕೊಟ್ಟು ಏನೇನು ಬೇಕು ಅದನ್ನೆಲ್ಲ ಕೊಟ್ಟು ಒಂದು ಒಳ್ಳೆ ಸಿನಿಮಾ ಆಗೋದಕ್ಕೆ ಕಾರಣನೇ ಪ್ರೊಡ್ಯೂಸರು. ಥ್ಯಾಂಕ್ ಯು ಅದನ್ನ ಫಸ್ಟ್ ಸಿನಿಮಾ. ಈಗಿನ ಡಿಸ್ಟ್ರಿಬ್ಯೂಟರ್ ವೆಂಕಟೇಗೌಡರು ಫುಲ್ಫಿಲ್ ಆಗೋದೇ ಫೈನಲಿ ಡಿಸ್ಟ್ರಿಬ್ಯೂಟರ್ ಬಂದಾಗ ಸ್ಕ್ರೀನ್ ಮೇಲೆ ಬರೋಕ್ಕಾಗೋದು. ಅವರು ಒಂದು ಒಳ್ಳೆ ಥಿಯೇಟರ್ಗಳನ್ನ ಕೊಟ್ಟು ಥಿಯೇಟರ್ ಸೆಟಪ್ ಎಲ್ಲ ಮಾಡಿಕೊಟ್ಟು ಚೆನ್ನಾಗಿ ರಿಲೀಸ್ ಮಾಡ್ತಿದ್ದಾರೆ. ಥ್ಯಾಂಕ್ಸ್ ಅವ್ರಿಗೂ. ಸರ್, ಈಗ ನಾಯಕ ನಟನಾಗಿ ಇನ್ನೇನು ನೀವು ಕಾಣಿಸೋಕೆ ಬರ್ತಾ ಇದ್ದೀರಾ, ನಿಮ್ಮ ತಲೆಯಲ್ಲಿ ಈ ಥರದ ಒಂದು ಪಾತ್ರ ನಾನು ಮಾಡಬೇಕು, ಈ ಥರದ ಜಾನರ್ ಮೂವಿ ಮುಂಬರುವ ದಿನಗಳಲ್ಲಿ ಮಾಡಬೇಕು ಅನ್ನೋ ಕನಸು ಯಾವುದಾದ್ರೂ ಇದೆಯಾ? ಫಸ್ಟಿಂದನೂ ಇತ್ತು ಮೇಡಮ್. ನಾನು ಹೀರೋ ಆಗಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ. ಬಟ್ ಇದು ಕತೆ ತುಂಬ ಚೆನ್ನಾಗಿದ್ದರಿಂದ ನಾನು ಹೀರೋ ಆಗಿ ಒಂದು ಕಾಲಿಟ್ಟೆ. ಸೊ ಈಗ ನಮಗೆಲ್ಲ ಹೀರೋ ಆಗಬೇಕು ಅಂದ್ರೆ ನಾವು ಯಾವ ಜಾನರ್ ಅಂದರೆ ನಮಗೆ ಕಿರಾತಕ ಥರ, ಅಧ್ಯಕ್ಷ ಥರ, ಸೊ ಈ ಥರ ಒಂದು ಅಂಜದ ಗಂಡು ಸಿನಿಮಾ ನಾನೇ ಮಾಡಿದ್ದೀನಿ, ನೀನ ಸಂಸತೀಶ್ ಅವ್ರದ್ದು. ಆ ಥರದ ಸಿನಿಮಾಗಳು, ಆ ಥರದ ಜಾನರ್ ನನಗೆ ಮಾಡೋದಕ್ಕೆ ಇಷ್ಟ. ಬಟ್ ಇದಿದೆಯಲ್ಲ ನಮ್ಮ ಕಟ್ಲೆ, ಇದು ಒಬ್ಬ ಕಲಾವಿದನಾಗಿ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈ ಥರದ್ದು ಪಾತ್ರ ಮುಖ್ಯ. ನನ್ನ ಡಿಫ್ರೆಂಟಾಗಿ ನೋಡ್ತಾರೆ ಜನ. ಹಾಗಾಗಿ ಸೊ ನನಗೆ ಒಂದು ಒಳ್ಳೆ ಕಂಟೆಂಟ್ ಇರೋ ಮೂವಿ ಆದರೂ ಓಕೆ. ನನ್ನ ಸ್ಟ್ರೆಂತ್ ಕಾಮಿಡಿ ಕತೆ ಬಂದ್ರೆ ನಂಗೆ ತುಂಬ ಇಷ್ಟ. ಅಂತ ಸಿನಿಮಾಗಳು ಬೇಗ ಜನಕ್ಕೂ ಕೂಡ ಮುಟ್ಟುತ್ತೆ ಸರ್. ನಾವು ಆದಷ್ಟು ಕಾಯ್ತಿರ್ತೀವಿ ನೋಡೋಣ ನಿಮ್ಮನ್ನ ಆ ಒಂದು ಇದರಲ್ಲಿ, ಅಂದ್ರೆ ನೀವು ಯಾವ ತರ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಆ ತರ. ಮೇಡಮ್, ನೀವ್ ಹೇಳೋದಾದ್ರೆ ಒಂದು ನಾಯಕ ನಟಿಯಾಗಿ ನಿಮಗೆ ಈ ತರದ ಒಂದು ಪಾತ್ರ, ಡ್ರೀಮ್ ಪಾತ್ರ ಅನ್ನೋದು ಯಾವ್ದಾದ್ರು ಇದೆಯಾ? ಈ ತರದ್ದು ಈಗ ಒಂದು ಹಳ್ಳಿ ಹುಡುಗಿಯಾಗಿ ಕಾಣಿಸ್ಕೋಬೇಕು ಅಂತಾರೆ, ಇನ್ನೊಬ್ರನ್ನ ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೋಬೇಕು, ಆ ತರ ನಿಮ್ಮ ಡ್ರೀಮ್ ಕ್ಯಾರೆಕ್ಟರ್ ಅನ್ನೋ ತರ ಯಾವ್ದಾದ್ರು? ಡ್ರೀಮ್ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳಿಗೆ ಎಲ್ಲ ಕ್ಯಾರೆಕ್ಟರ್ನು ರೆಡಿಯಾಗಿ ಮಾಡಲೇಬೇಕಾಗುತ್ತೆ ಕೆಲವೊಂದ್ಸಲ. ಬಟ್ ಈ ಮೂವಿ ಕಟ್ಲೆ ಚಿತ್ರದಲ್ಲಿ ಏನಿದೆ, ನನ್ನ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳ್ಬೋದು. ಕ್ಯಾರೆಕ್ಟರ್ ವೈಸ್ ಸ್ಪೇಸ್ ಇದೆ, ಮತ್ತೆ ಇಷ್ಟು ಚೆನ್ನಾಗಿ ಮಾಡಿದ್ರು ಮತ್ತೆ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಇಂದ. ನಿಮ್ಗೆ ಒಂದು ಕ್ವೆಶನ್ ಬಂದಿತ್ತ, ಯೂಶಲಿ ಇಬ್ರು ಹೀರೋಯಿನ್ ಇದ್ದಾಗ ಎಲ್ಲಿ ನಮ್ಮ ಸ್ಕ್ರೀನ್ ಕಡಿಮೆ ಆಗ್ಬಿಡುತ್ತೋ ಅಂತ ಹೇಳಿ ನಿಮ್ಗೆ ಆ ಒಂದು ಕ್ವೆಶನ್ ಬಂದಿತ್ತ? ಈಗ ಇಬ್ರು ಹೀರೋಯಿನ್ ಅಂತ ಹೇಳಿದಾಗ ಹೇಗಿತ್ತು ಅಂತ ಅವಾಗ ಅನ್ಸಿತ್ತು. ಬಟ್ ಕತೆ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ, ಡೈರೆಕ್ಟರ್ ಜೊತೆ ಇನ್ನೊಂದ್ಸಲ ಮಾತಾಡಿದೆ. ಬಟ್ ಸ್ಪೇಸ್ ಇದೆ ಇಬ್ರಿಗೂ, ಕತೆಗೆ ಎಷ್ಟು ಬೇಕು. ಮತ್ತೆ ಈ ಚಿತ್ರದಲ್ಲೂ ಅಷ್ಟೇ ತುಂಬಾ ಜನ ನಿಮ್ಗೆ ಕಾಣ್ತಾ ಇದಾರೆ ಅಂತಂದ್ರೆ ಸುಮ್ಮನೆ ಬಂದು ಹೋಗೋ ಥರ ಯಾರು ಇಲ್ಲ. ತುಂಬಾ ಸ್ಪೇಸ್ ಇದೆ ಎಲ್ಲರಿಗೂ. ಬಂದು ಏನಕ್ಕೆ ಒಂದು ಕೆಲವೊಂದು ಮೂವಿಗಳಲ್ಲಿ ನಿಮ್ಗೆ ಅನ್ಸುತ್ತೆ ಅಯ್ಯೋ ಈ ಮೂವಿಲಿ ಆ ಥರ ಅನ್ಸಲ್ಲ. ನಿಮ್ಗೆ ಚೆನ್ನಾಗಿ ಬಂದಿದೆ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ತನಕ ನೋಡಿದ್ರು ನಿಮ್ಗೇನು ಬೋರ್ ಆಗಲ್ಲ. ಒಂದು ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ವಿ, ಕಂಟೆಂಟ್ ಇದೆ, ಇಷ್ಟಪಡುವಂಥ. ಆಮೇಲೆ ಈಗಿನ ಜನ್ರೇಷನ್ಗೆ ಈ ಥರ ಚಿತ್ರಗಳು ಬೇಕು, ಎಲ್ಲರೂ ಪ್ರತಿಯೊಬ್ಬರು ನೋಡ್ಬೇಕಾಗಿರೋ ಚಿತ್ರ. ಸರ್, ಇನ್ನು ಈ ಒಂದು ಪೋಸ್ಟರ್ ನೋಡಿದಾಗ ನಮ್ಗೊಂದು ಪ್ರಶ್ನೆನೇ ಮೂಡುತ್ತೆ. ಯಾಕಂದ್ರೆ ಒಂದ್ ಕಡೆ ನೀವು ಇಲ್ಲಿ ಕಾಣಿಸ್ಕೊಳ್ಳೋದು ತುಂಬಾ ಸ್ಟೈಲಿಶ್ ಆಗಿ ಒಬ್ಬ ಸಾಫ್ಟ್ವೇರ್ IT-BT ಕೆಲಸದವ್ರ ತರ ಕಾಣಿಸ್ತೀರಾ. ಇನ್ನೊಂದು ಕಡೆ ನೋಡಿದ್ರೆ ಇಲ್ಲಿ ಏನೋ ವಿಚಿತ್ರವಾಗಿ ಮಾಟ ಮಂತ್ರ ಅನ್ನೋ ತರ ಕಾಣಿಸುತ್ತೇನೋ. ಇಲ್ಲಿ ನೀವು ಏನೋ ಗದೆ ಹಿಡ್ಕೊಂಡು ಕೂತಿದ್ದೀರಾ, ಆಮೇಲೆ ಅಲ್ಲಿ ಮಗು ಬೇರೆ ಕಾಣಿಸ್ತಾ ಇದೆ. ಏನ್ ಸರ್ ಇದು, ಯಾವ ತರ ಅಂತ? ಪೋಸ್ಟ್ ಡಿಸೈನು ಅಷ್ಟೇ ಮೇಡಮ್. ನಮ್ಮ ಕತೆ ಏನು ಹೇಳುತ್ತೋ ಸಿನಿಮಾದಲ್ಲಿ ಏನಿದೆಯೋ ಆ ಕ್ಯಾರೆಕ್ಟರ್ಗಳನ್ನೇ ನಾವು ಪೋಸ್ಟರ್ ಡಿಸೈನ್ ಮಾಡಿದ್ವಿ. ಅಂದರೆ ಆಡಿಯನ್ಸ್, ನೀವು ಕೇಳ್ದಂಗೆ ಆಡಿಯನ್ಸ್ ಈ ಪೋಸ್ಟರ್ ನೋಡಿದ್ರೆ ಒಂದಷ್ಟು ಪ್ರಶ್ನೆಗಳು ಹುಟ್ಟಬೇಕು ಅಂತ. ಆ ಪ್ರಶ್ನೆಗಳು ಹುಟ್ಟಿದಾಗ ಸಿನಿಮಾ ನೋಡೋಕೆ ಬಂದಾಗ ಅದೇ ಇರುತ್ತೆ. ಈಗ ನೀವು ಕೇಳಿದ್ರಿ ಮಗು, ಫಸ್ಟ್ ಸೀನೇ ನಮ್ಮ ಸಿನಿಮಾದಲ್ಲಿ ನಮ್ಮ ಹೀರೋ ಬಿಲ್ಡಪ್ಪು ಬೇರೆ ಥರದ ಸಿನಿಮಾ ಅಲ್ಲ, ಇದು ಕಂಟೆಂಟ್ ಮೂವಿ ಅಂತ ನಾನು ಆಗ್ಲಿಂದ ಹೇಳ್ತಿದ್ದೀನಿ. ಫಸ್ಟ್ ಸೀನೇ ನಮಗೆ ಲೇಡೀಸ್ PG, ಜೆಂಟ್ಸ್, ಲೇಡೀಸ್ ಆ್ಯಂಡ್ ಜೆಂಟ್ಸ್ ಹಾಸ್ಟೆಲ್ ಅಂತ. ಹಾಸ್ಟೆಲ್ ಬೋರ್ಡಿಂದ ಹಂಗೆ ಬಂದರೆ ನಾವು ಒಂದು ಕಸದ ತೊಟ್ಟಿಲಿ ಒಂದು ಮಗು. ಸೊ ಇಲ್ಲಿ ನಿಮ್ಗೆ ಅನಿಸುತ್ತೆ ಅಂದರೆ ಏನು ಲೇಡೀಸ್ ಹಾಸ್ಟೆಲ್ಲು, ಜೆಂಟ್ಸ್ ಹಾಸ್ಟೆಲ್ಲು, ಇಲ್ಲಿ ನೋಡಿದ್ರೆ ಕಸದ ತೊಟ್ಟಿ, ಅಲ್ಲೊಂದು ಮಗು, ಏನಾಯಿತು ಅಂತ. ಆ ಥರದ್ದೊಂದು ಯಾಕೆ ಅದನ್ನು ಹೇಳ್ತಿದ್ದೀವಿ ಅಂತಂದರೆ ಅದನ್ನು ಸಿನಿಮಾ February 6th ನೀವು ನೋಡಿದ್ರೆ ಗೊತ್ತಾಗುತ್ತೆ. ಈಗಿನ ಯೂತ್ಸು ಮೇಡಮ್ ಪ್ರತಿಯೊಬ್ಬರು ಅಂತಲ್ಲ, ಗೊತ್ತಿಲ್ಲದೇ ಯೂತ್ಸು ತುಂಬ ತಪ್ಪು ಮಾಡ್ತಿದ್ದಾರೆ. ಆಮೇಲೆ ಮದುವೆ ಆದಂಥವ್ರು ಕೆಲವೊಂದು ತಪ್ಪು ಮಾಡ್ತಿದ್ದಾರೆ. ಆದರೆ ಯಾಕೆ ಆ ಕಾಲಚಕ್ರದ ಅವಧಿ ಅನ್ನೋದು ನಾವೇನು ತೋರಿಸಿದೀವಿ ಅಂದರೆ ಪ್ರತಿಯೊಂದು ಮೆಸೇಜು ಮೇಡಮ್. ಅದು ಈಗಿನ ಯೂತ್ಸ್ ಅಂತೂ ಇದು ನಮ್ಮ ಸಿನಿಮಾ ಕಟ್ಲೆ ನೋಡಿದ್ರೆ ಗೊತ್ತಿಲ್ಲದೆ ಮಾಡುವಂಥ ಯೂತ್ಸ್ಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ ಮೇಡಮ್. ಈ ಸಿನಿಮಾ ಮೂಲಕ ನೀವು ಮೆಸೇಜ್ ಕೊಡ್ತಾ ಇದ್ದೀರಾ? ಒಂದು ಒಳ್ಳೆ ಮೆಸೇಜ್ ಇದೆ ಮೇಡಮ್, ಒಳ್ಳೆ ಮೆಸೇಜ್. ಈಗಿನ ಯೂತ್ಸ್ಗೆ ಒಂದು ಒಳ್ಳೆ ಮೆಸೇಜ್ ಇದೆ. ಗೊತ್ತಿಲ್ಲದೆ ಮಾಡುವಂಥ ಯೂತ್ಸ್ಗೆ, ಎಲ್ಲರೂ ಅಲ್ಲ. ಅದೇ ಮಗು, ಏನದು ಮಗು ಅಂದರೆ ಒಂದು ಯೂತ್ಸ್ಗೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥದ್ದು ಒಂದು ಕಂಟೆಂಟ್. ಒಂದು 20 ನಿಮಿಷ ಸಿನಿಮಾದಲ್ಲಿ ಇದು ಫೈನಲ್ ಇದೆ ಮೇಡಮ್. ಹಾಗಂತ ಅದೇ ಸಿನಿಮಾನೂ ಅಲ್ಲ. ಹಾಗಂತ ಈಗ ನೀವು ಮಾಟ ಮಂತ್ರ ಅಂದರೆ ಹೀರೋಯಿನ್ ಹಂಗಿದ್ದಾರೆ ಅಂತ. ಸೊ ಅದು ಮಾಟ ಮಂತ್ರ ಅನ್ನೋದು ನಮ್ಮ ಸಿನಿಮಾದಲ್ಲಿಲ್ಲ. ಹಾರರ್ ಇದೆ, ಸಣ್ಣ ಹಾರರ್ ಇದೆ, ಕಾಮಿಡಿ ಇದೆ, ಒಂದು ಒಳ್ಳೆ ಮೆಸೇಜ್ ಇದೆ. ಇನ್ನು ಅಗೋರಿ ಕ್ಯಾರೆಕ್ಟರ್ ರಮೇಶ್ ಪಂಡಿತ್ ಅವರು, ಅದು ಇವನಿಗೆ ಕಾಡ್ತಾ ಇರುತ್ತೆ, ಏನು ಯಾಕೆ ಅನ್ನೋದು. ಅದನ್ನು ನೀವು February 6th ಸಿನಿಮಾ ನೋಡಬೇಕು. ಸೊ ನಾನೇನು ಹೇಳಕ್ಕೆ ಹೊರಟೆ ಅಂದರೆ ಇಷ್ಟೆಲ್ಲ ಇರುವಂಥ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಮೂವಿನೇ ಕಟ್ಲೆ.
ಸೊ ಫಸ್ಟ್ ಅಷ್ಟು ಹೇಳುತ್ತೆ ನಿಮ್ಗೆ ನಿಮ್ಮ ಕನ್ಫ್ಯೂಸ್. ಸರ್ ನನಗೆ ಒಂಥರ ವಾವ್ ಅನ್ನೋ ತರ ಅನಿಸ್ತಿದೆ. ಬಿಕಾಸ್ ಹೌದು, ಯೂತ್ಸ್ ಆಗಿರ್ಬೋದು, ಕನೆಕ್ಷನ್ ಆಗಿರ್ಬೋದು, ಆಮೇಲೆ ತುಂಬಾ ಇದೆ. ಜಸ್ಟ್ ನೋಡಕ್ ಹಿಂಗಿದೆ, ಬಟ್ ಒಳಗಡೆ ತುಂಬಾ ವಿಷಯ ಇದೆ ಅನ್ನೋ ತರ ಅನಿಸ್ತಿದೆ. ಸಾಫ್ಟ್ವೇರ್ ಗದೆ ಅಂದ್ರೆ ಯಾವ್ದು ಇಲ್ಲಿ ಬೇಕಂತ ನಾವು ತಂದಿದ್ದಲ್ಲ, ಕತೆನೇ ಕೇಳುತ್ತೆ. ಕತೆ ಪ್ರಕಾರನೇ ಆ ಟ್ರಾಕ್ ಅಲ್ಲೇ ಹೋಗ್ತೀವಿ, ಅದಷ್ಟು ಕೇಳುತ್ತೇವೆ. ಜೊತೆಗೆ ಯೂಶಲಿ ಸಿನಿಮಾ ಮಾಡೋದೇ ಒಂದು ಮೆಸೇಜ್ ಕೊಡ್ಬೇಕು ಜನಕ್ಕೆ ಅಂತ ಎಲ್ಲರೂ ಕೂಡ. ಎಂಟರ್ಟೈನ್ಮೆಂಟ್ ಇದೆ, ಬಟ್ ನೀವು ಆ ಒಂದು ಇದನ್ನು ಕೂಡ ಇಲ್ಲಿ ಒಳ್ಳೆ ಮೆಸೇಜ್ ಇದೆ, ಎಲ್ರಿಗೂ ಖುಷಿ ಆಗುತ್ತೆ. 100% ಈಗಿನ ಯೂತ್ಸ್ಗೆ ಈ ಸಿನಿಮಾ ನೋಡಿದಾಗ ನಾವು ಗೊತ್ತಿಲ್ಲದೆ ಮಾಡೋ ತಪ್ಪು ಇದನ್ನ ಮಾಡಬಾರ್ದು ಅನ್ಸುತ್ತೆ. ದೊಡ್ಡವರು ಯೂತ್ಸ್ಗೆ ಹೇಳಕ್ ಶುರು ಮಾಡ್ತಾರೆ, ನೋಡಿ ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ, ಇನ್ಯಾರು ಈ ಥರದ್ದು ತಪ್ಪು ಮಾಡಬೇಡಿ ಅಂತ. ಆ ಥರದ್ದೊಂದು ಒಳ್ಳೆ ಮೆಸೇಜ್ ನೀವೇ ಹೇಳ್ತಿದ್ದೀರಾ ಸರ್. ನಿಮ್ಮ ಸಿನಿಮಾದಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ನನಗೆ ಕುತೂಹಲ ಮೂಡ್ತಾ ಇದೆ, ಏನೇನು ಇರಬಹುದು ಅಂತ ಹೇಳಿ. ಇನ್ನು ನಮ್ಮ ಜನಕ್ಕೆ ಹೇಳೋದಾದ್ರೆ, ಅವರನ್ನ ಥಿಯೇಟರಿಗೆ ಕರೆಯೋದಾದ್ರೆ ಹೇಳಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಟ ಕೆಂಪೇಗೌಡ. ಇದುವರೆಗೂ ನನ್ನ ಕಾಮಿಡಿಯನ್ ಆಗಿ ನೋಡ್ಕೊಂಡ್ ಬಂದಿದ್ರೆ, ಈಗ ನಾನು ಮಾತಾಡ್ದಂಗೆ ಈಗ ನನ್ನ ಒಂದೇ ಜಾನರ್ ಇರೋ ಸಿನಿಮಾ ಅಲ್ಲ ಕಟ್ಲೆ ಒಂದು ಒಳ್ಳೆ ಫುಲ್ ಮೀಲ್ಸ್ ತರ, ಮದುವೆ ಮನೆ ಊಟದ ತರ, ಉಪ್ಪಿನಕಾಯಿಂದ ಒಬ್ಬಟ್ಟು ಇದೆ. ಎಲ್ಲಾನು ಇಷ್ಟ ಆಗುತ್ತೆ. ಸೈಕಾಲಜಿಕಲ್ ಥ್ರಿಲ್ಲರ್ ಆಗ್ಬೋದು, ಸಸ್ಪೆನ್ಸ್ ಆಗ್ಬೋದು. ದಯವಿಟ್ಟು ನಾನು ಏನು ಕೇಳ್ಕೊತೀನಿ, ಒಂದೇ ಒಂದು ಸಲ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಸಿನಿಮಾ ನೋಡೋದು ನಿಮ್ಗೆ 100% ಇಷ್ಟ ಆಗುತ್ತೆ. ನೀವೇ ಒಂದು 10 ಜನಕ್ಕೆ 100 ಜನಕ್ಕೆ ಹೇಳ್ತೀರಾ. ನನ್ನ ಇಲ್ಲಿವರೆಗೂ ಬೆಳೆಸ್ಕೊಂಡು ಬಂದಿದ್ದೀರಾ. ಫೆಬ್ರವರಿ 6th ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ನಿಮ್ಮ ಸಪೋರ್ಟೇ ಮುಖ್ಯ. ನೀವು ಸಪೋರ್ಟ್ ಮಾಡಿದ್ರೆ ನಾನು ಇನ್ನೊಂದು ಸಿನಿಮಾ ಮಾಡೋಕ್ಕಾಗೋದು. ಇಲ್ಲಾಂದರೆ ನಮ್ಮ ಕೆರಿಯರ್ ಇಲ್ಲೇ ಎಂಡ್ ಆಗುತ್ತೋ ಅಥವಾ ಮತ್ತೆ ಕಾಮಿಡಿಯನ್ಗೆ ಹೋಗಬೇಕು, ಇದೆಲ್ಲ ಭಯಗಳಿದೆ ನನಗೂ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವೇ ಹೇಳ್ದಂಗೆ ತುಂಬ ವಿಚಾರಗಳಿದೆ ನಿಮ್ಮ ಸಿನಿಮಾದಲ್ಲಿ, ಒಂದು ಎಲಿಮೆಂಟ್ ಇಲ್ಲ, ಯಾವುದನ್ನು ಕೂಡ ಮಿಸ್ ಮಾಡಿಲ್ಲ ಅಂತ ಹೇಳಿ. ಆಲ್ ದಿ ಬೆಸ್ಟ್. ನಿಮ್ಮ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಅವರೇ ಹೇಳ್ದಾಗೆ ಕಟ್ಲೆ ಸಿನಿಮಾದಲ್ಲಿ ಕೇವಲ ನೀವು ನಗೋದು ನೋಡೋದಿಲ್ಲ, ಆಮೇಲೆ ಅಥವಾ ಏನೋ ಒಂದು ಹಾರರ್ ಸ್ಟೋರಿ ನೋಡೋದಿಲ್ಲ, ಸೈಕಾಲಜಿಕಲ್ ನೋಡೋದಿಲ್ಲ, ಪ್ರತಿಯೊಂದು ಎಲಿಮೆಂಟ್ನು ಕೂಡ ಬಿಡದೆ ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಇದೇ ಫೆಬ್ರವರಿ 6ನೇ ತಾರೀಕು ಕಟ್ಲೆ ಅನ್ನೋ ಒಂದು ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗುತ್ತೆ. ಎಲ್ಲರೂ ಕೂಡ ಹೋಗಿ ಈ ಸಿನಿಮಾನ ಥಿಯೇಟರಲ್ಲೇ ನೋಡಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ SSTV ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ SSTV. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.